हरिः ओं नारायणं निखिलपूर्णगुणैकदेहं सर्वज्ञमच्युतमपेतसमस्तदोषं प्राणस्य सर्वचिदचित्परमेश्वरस्य साक्षादधीश्रमीयां शरणं रमेशं 182ನೇ ಪುಟದಲ್ಲಿ ಪಾಠ ಆಗ್ತಾ ಇದೆ. ಬೆಳಗಿನ ಪಾಠದಲ್ಲಿ ಭಗವಂತನ ಪಂಚರೂಪಗಳು, ಅದರಲ್ಲಿ ಅನ್ನ, ಅನ್ನಾದ, ಅವಕಾಶಪ್ರದ ಅಂತ 3 ಭಾಗ ಮಾಡಿ ಅಧ್ಯಯನ ಮಾಡಿದ್ದೆವು. ಅನ್ನದಲ್ಲಿರುವಂತಹ ರೂಪಗಳು ಯಾವುದು, ಅನ್ನಾದದಲ್ಲಿರುವಂತಹ ರೂಪಗಳು ಯಾವುದು ಅಂತ ಹೇಳಿತ್ತು. ಅದಾದ ಮೇಲೆ ಈಗ ಮುಂದಿನ ಭಾಗ ಹೊರಟಿದೆ. ಸಂಕರ್ಷಣ, ಪ್ರದ್ಯುಮ್ನ ಇವರಿಬ್ಬರೂ ಕೂಡ ಭೋಕ್ತೃಗಳಲ್ಲಿ ಇದ್ದಾರೆ. ನಾರಾಯಣ ಅನಿರುದ್ಧರಿಬ್ಬರೂ ಕೂಡ ಅನ್ನದಲ್ಲಿದ್ದಾರೆ. ವಾಸುದೇವ ಅವಕಾಶಪ್ರದನಾಗಿದ್ದಾನೆ ಅಂತ ಹೀಗೆ ಅಭ್ಯಾಸವನ್ನು ಮಾಡಿದ್ದೆವು. ಈಗ 182ನೇ ಪುಟದಲ್ಲಿ ಹೌದು, ಪೇಜಾವರ ಮಠದ ಸ್ವಾಮಿಗಳವರು ಅವ್ರದ್ದೊಂದು ಅದ. ಇದಕ್ಕೆ ವ್ಯಾಖ್ಯಾನ ಭಾಳ ಸಂಕ್ಷೇಪದ ಅದ. ತಸ್ಮಿನ್ ಯೋ ಅನ್ನಂಚ ಅನ್ನಾದಂಚ ವೇದ ಆಹ ಅಸ್ಮಿನ್ ಅನ್ನಾದೋ ಜಾಯತೆ ಭವತಿ ಅಸ್ಯ ಅನ್ನಂ ಓಷಧಿ ವನಸ್ಪತಯೋ ಅನ್ನಂ ಪ್ರಾಣಭೃತಃ ಅನ್ನಾದಂ ಓಷಧಿ ವನಸ್ಪತೀನ್ಹಿ ಪ್ರಾಣಭೃತೋ ಅದಂತಿ ತೇಷಾಂ ಯ ಉಭಯತೋ ಅದಂತಾಃ ಪುರುಷಸ್ಯ ಅನುವಿಧಾಂ ವಿಹಿತಾಃ ತೇ ಅನ್ನಾದಾಃ ಅನ್ನಮಿತರೇ ಪಶವಃ ತಸ್ಮಾತ್ ಇತರಾನ್ ಪಶೂನ್ ಅಧೀರಿವ ಚರಂತ್ಯಧೀರಿವ ಅನ್ಯೇಹಿ ಅನ್ನಾದೋ ಭವತಿ ಅಧೀವಃ ಸಮಾನಾನಾಂ ಜಾಯತೆ ಯಯೇವಂ ವೇದ. ಇಲ್ಲಿ 2 ವಿಷಯಗಳನ್ನು ಹೇಳಿಕೊಳ್ತಾರೆ. ಏನು ಅಂತ ಕೇಳಿದ್ರೆ, ಸಂಕ್ಷೇಪದಲ್ಲಿ ಮೊದಲು ಸಂಗ್ರಹ ಮಾಡಿ ಬಿಡುತ್ತೇನೆ, ಅದಾದ ಮೇಲೆ ಮುಂದಿನ ನೋಡೋಣ ಅಂತ. ಇದೇ 5 ರೂಪಗಳೇನಿವೆ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ವಾಸುದೇವ, ನಾರಾಯಣ ಎಂಬ 5 ರೂಪಗಳು ಇನ್ನೂ ಬೇರೆ ಸ್ಥಳಗಳಲ್ಲಿ ಇವೆ ಎಂದು ಉಪಾಸನೆ ಮಾಡಲಿಕ್ಕೆ ಹೇಳಿ ಹೊರಟಿದ್ದಾರೆ. ಬೆಳಿಗ್ಗೆ ನಾವೆಲ್ಲ ಊಟ ಮಾಡುವಂತಹ ಅನ್ನದಲ್ಲೂ, ಊಟ ಮಾಡುವ ವ್ಯಕ್ತಿಯಲ್ಲೂ, ಹಾಗೂ ಅವಕಾಶ ಕೊಡುವಂತಹ ಆಕಾಶದಲ್ಲೂ ಇದ್ದ ವಿಚಾರವನ್ನು ತಗೊಂಡಿದ್ದೇವೆ. ಈಗ ಔಷಧಿ ವನಸ್ಪತಿಗಳು ಅಂತ ಹೆಸರು. ಔಷಧಿ ವನಸ್ಪತಿಗಳಲ್ಲಿ ಹಿಂದೆ ಯಾರು ಅನ್ನ ಅಂತ ಕರೆಸಿಕೊಂಡಿದ್ದಾರೋ ಅವರೇ ಇದ್ದಾರೆ, ನಾರಾಯಣ ಅನಿರುದ್ಧರು. ಆ ನಾರಾಯಣ ಅನಿರುದ್ಧರೇ ಅನ್ನದಲ್ಲಿ ಇದ್ದವರೇ ಇಲ್ಲಿ ಔಷಧಿ ವನಸ್ಪತಿಗಳಲ್ಲಿ ಇದ್ದಾರೆ. ಅನ್ನಾದರು ಅಂದ್ರೆ ನಾವು, ನಮ್ಮಲ್ಲಿ ಅವರೇ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಭಗವಂತರಿದ್ದಾರೆ. ಹೀಗೆ ಔಷಧಿ ವನಸ್ಪತಿಗಳಲ್ಲಿ ಇದ್ದ ಅನಿರುದ್ಧ ಹಾಗೂ ನಾರಾಯಣ, ನಮ್ಮಲ್ಲಿ ಇರುವಂತಹ ಪ್ರಾಣಭೃತ್, ಶ್ವಾಸೋಚ್ಛ್ವಾಸ ಮಾಡುವಂತಹ ನಮ್ಮಲ್ಲಿ ಇರುವಂಥವರಲ್ಲಿ ನಮ್ಮಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಇದ್ದಾನೆ ಅಂತ ಒಂದು ತಿಳಿಸಿಕೊಟ್ರು. ಇನ್ನು ಮತ್ತೆ ಒಂದು ವಿಷಯವನ್ನು ತಿಳಿಸ್ತಾರೆ. 2 ಕಡೆಗಳ ದವಡಿ ಇರುವಂತಹ ಪ್ರಾಣಿಗಳು ಯಾರು ಅಂತಂದ್ರೆ ಪಶುಗಳು. ಅವುಗಳು ಉಭಯತೋದಂತಹ ಅಂತ ಕರೀತಾರೆ ಅವರನ್ನು. ಉಭಯತೋದಂತಹ ಪುರುಷಸ್ಯ ಅನುವಿಧಾಂ ವಿಹಿತಾಃ ಹೀಗೂ ಹೇಳ್ತಾರೆ. ಉಭಯತೋದಂತಹ ಅಂದ್ರೆ 2 ಕಡೆಗೆ ದಂತ ಇರುವಂತಹ ನಾವುಗಳು ನಮಗೆ ಸಮಾನವಾದ ಆಕಾರ ಇರುವಂತಹ ಪುರುಷಾಕಾರದಲ್ಲಿ ಹಾಗೂ ಹಾಗೆ ಇಲ್ಲದೆ ಇರುವಂತಹ ಪಶುಗಳಲ್ಲೂ ಇದ್ದಾರೆ ಅಂತ ತಿಳ್ಕೊಳ್ರಿ. ಅಂದ್ರೆ ಏನು? ಪಶುಗಳಲ್ಲಿ ಅನಿರುದ್ಧ ನಾರಾಯಣರು, ಪಶುಗಳನ್ನ ಏರಿ ಸಂಚಾರ ಮಾಡುವಂತಹ ನಾವುಗಳಲ್ಲಿ ಸಂಕರ್ಷಣ ಪ್ರದ್ಯುಮ್ನ ರೂಪದಿಂದ ಭಗವಂತನಿದ್ದಾನೆ. ಇಲ್ಲೂ ಕೂಡ ಅವಕಾಶಪ್ರದನಾದವನು ಭಗವಂತನೇ ಅಂತ ತಿಳಿದುಕೊಳ್ಳ್ರಿ. ಸರಿ ಆಯ್ತಾ ವಿಷಯ ಏನು ಅಂತ? 2 ಮತ್ತೆ ಹೊಸ ಉಪಾಸನೆಗಳು. ಔಷಧಿ ವನಸ್ಪತಿಗಳಲ್ಲಿ ನಾರಾಯಣ ಅನಿರುದ್ಧನು, ಆ ಪ್ರಾಣಭೃತ್ ಅಂತ ಕರೆಸಿಕೊಂಡಿರುವ ಜೀವರಲ್ಲಿ ಸಂಕರ್ಷಣ ಪ್ರದ್ಯುಮ್ನನು, ಹಾಗೂ ಪ್ರಾಣಿಗಳು ಕುದುರೆ, ಒಂಟಿ, ಆನೆ ಈ ವಾಹನಗಳಲ್ಲಿ ಪ್ರದ್ಯುಮ್ನ ಮತ್ತು ಇವರಿದ್ದಾರೆ, ನಾರಾಯಣ ಮತ್ತು ಅನಿರುದ್ಧರಿದ್ದಾರೆ.
ಮೇಲೆ ಏರಿಕೊಂಡು ಹೋಗುವಂತಹ ವ್ಯಕ್ತಿಗಳಲ್ಲಿ ಪ್ರದ್ಯುಮ್ನ ಸಂಕರ್ಷಣರಿದ್ದಾರೆ, ಅವಕಾಶಪ್ರದನಾಗಿ ವಾಸುದೇವನಿದ್ದಾನೆ ಅಂತ ಹೀಗೆ ಎರಡೂ ವಿಷಯವನ್ನು ತಿಳಿಸಿದ್ದಾರೆ. ಜೊತೆಗೆ ಅಷ್ಟೇ ಅಲ್ಲದೆ ಆ ಪ್ರಾಣಿಗಳಿಂದ ಮಾಡಲ್ಪಟ್ಟಿರುವ ಚರ್ಮಗಳಿಂದ ಮಾಡಲ್ಪಟ್ಟಿರುವಂತಹ ಚಪ್ಪಲಿ ಮೊದಲಾದವುಗಳನ್ನು ನಾವು ಏರಿ ಅಡ್ಡಾಡ್ತಿರ್ತೇವೆ. ಆ ಚಪ್ಪಲಿಗಳಲ್ಲೂ ಭಗವಂತನಿದ್ದಾನೆ, ಮೇಲೆ ಏರು ಅಡ್ಡಾಡುವಂಥವರಲ್ಲೂ ಭಗವಂತನಿದ್ದಾನೆ. ಎಲ್ಲವೂ ಅವನದ್ದೇ, ಸಂಚಾರ ಕಾರ್ಯಕ್ರಮ ಎಲ್ಲ ಅವನದ್ದೇ ಅಂತ ಹೀಗೆ ತಿಳಿಸಿಕೊಡ್ತಾ ಇದ್ದಾನೆ. ಸರಿ ನೋಡ್ರಿ, ಇಲ್ಲಿ ಒಂದು ಮಾತು, ಔಷಧಿ ವನಸ್ಪತಯ ಅನ್ನಂ ಅಂತಂತಿದ್ದಾರೆ. ಔಷಧಿಗಳು ಮತ್ತು ವನಸ್ಪತಿಗಳು ಅಂದ್ರೆ ಏನರ್ಥ ಅಂದ್ರೆ, ಕೆಲವು ಹಣ್ಣುಗಳನ್ನ ಕೊಟ್ಟು ಕೂಡಲೇ ತಮ್ಮ ಜೀವನವನ್ನ ಮುಕ್ತಾಯ ಮಾಡಿಬಿಡ್ತಾವ. ಔಷಧಯ ಫಲಪಾಕ ಅಂತ ಹೇಳ್ತಿರ್ತಾರೆ. ಅವು ಬಾಳೆ ಗಿಡ ಅಂತ ಇರ್ತದೆ, ಅದು ಹಣ್ಣು ಬಿಡುತ್ತೀವಿ ಅಂದ್ರೆ ಅದ್ರ ಆಯುಷ್ಯ ಮುಗೀತು, ಅದು ಮತ್ತೆ ಇರಂಗಿಲ್ರಿ, ಅದು ಮುಂದಿರಂಗಿಲ್ಲ. ಹಂಗೆ ಕೆಲವೆಲ್ಲ ಇವುಗಳು ಯಾವುದು ಅಕ್ಕಿ ಬ್ಯಾಳಿ ಅವು ಗಿಡಗಳೆಲ್ಲ ಒಂದ್ಸರ್ತಿ ಫಲ ಕೊಟ್ಟು ಅಂದ್ರೆ ಮುಗೀತದ್ರ ಕಾರ್ಯಕ್ರಮ, ಕಟ್ ಮಾಡಿ ಒಗೆಯೋದೇ ಅವನ್ನ, ಮತ್ತೆ ಬೇರೆ ಬರಂಗಿಲ್ಲ. ಇನ್ನ ವನಸ್ಪತಿಗಳು ಅಂತವ, ಮಾವಿನ ಹಣ್ಣಿನ ಮರ, ತೆಂಗಿನ ಮರ, ಇವೆಲ್ಲ ಕೊಟ್ಕೋತಿರ್ತಾವ ನಿರಂತರವಾಗಿ. ಅವೇನು ಕಟ್ ಮಾಡೋಂಗಿಲ್ಲ, ಪ್ರತಿ ವರ್ಷ ಒಂದು ಹೊಸ ಮಾವಿನ ಗಿಡ ಹಚ್ಚಬೇಕು ಅಂತ ಏನಿಲ್ಲ. ಹೀಗೆ ಔಷಧಿ ವನಸ್ಪತಿಗಳು ಅಂತ ಕರೆಸಿಕೊಂಡಿರುವಂತಹದ್ದು ಎರಡವ. ಅವುಗಳಲ್ಲಿ ಭಗವಂತನಿದ್ದಾನೆ, ಅವುಗಳ ಭಕ್ಷಣೆ ಮಾಡುವ ನಮ್ಮಲ್ಲಿ ಇದ್ದಾನೆ, ಪ್ರಾಣಿಗಳಲ್ಲಿ ಇದ್ದಾನೆ, ಸಂಚಾರ ಮಾಡುವ ನಮ್ಮಲ್ಲಿ ಇದ್ದಾನೆ, ಅವುಗಳನ್ನು ಏರಿಕೊಂಡು ಅಂತ ಹೀಗೆ ತಿಳಿಸಿದ್ದಾರೆ. ಇದಿಷ್ಟು ಆ ಮಂತ್ರದ ಅಭಿಪ್ರಾಯ. ಕೆಳಗ ಭಾಷ್ಯವನ್ನು ನೋಡ್ರಿ, ಏನಂತಾರ ಭಾಷ್ಯ. ಸಂಕರ್ಷಣಶ್ಚ ಪ್ರದ್ಯುಮ್ನೋ ಜಂಗಮೇಶು ವ್ಯವಸ್ಥಿತವು. ಜಂಗಮ ಅಂದ್ರೇನು? ಸಂಚರಿಸುವರು ಅಂತ ಅರ್ಥ. ಸಂಚಾರ ಮಾಡುವಂಥವರಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಇದ್ದಾನೆ. ಸರಿಯಾ ಅರ್ಥ ಆಯ್ತಾ? ಇನ್ನು ನಾರಾಯಣಾನಿರುದ್ಧೌತು ಸ್ಥಾವರ ಅಂತರ್ಗತ ಪ್ರಭು. ನಾರಾಯಣ ಹಾಗೂ ಅನಿರುದ್ಧರು ಸ್ಥಾವರ ಅಂತರ್ಗತರು. ಸ್ಥಾವರ ಅಂದ್ರೆ ಟವರ್, ಟವರಿಗೆ ಸ್ಥಾವರ ಅಂತ ಕರೀತಾರೆ, ಗೊತ್ತಾಗಿಲ್ಲೋ? ಅವು ಎಲ್ಲೂ ಅಡ್ಡಾಡಂಗಿಲ್ಲ, ಟವರ್ ಅಲ್ಲೇ ಇರ್ತಾವೆ ಒಂದೇ ಕಡೆಗೆ. ಆ ಫೋನಿನ ಟವರು ಒಂದ್ ಕಡೆ ಇನ್ನೊಂದ್ ಕಡೆ ಅಡ್ಡಾಡಿದ್ರೆ ಮುಂದೆ ಗತಿ ಏನು ಗೊತ್ತಾತಿಲ್ಲೋ ದುಡ್ಕೇಡವರು? ಸ್ಥಾವರ ಅಂದ್ರೆ ಒಂದೇ ಕಡೆ ಇರುವಂತಹದ್ದು ಅಂತ ಅರ್ಥ. ಅದಕ್ಕೆ ಗಿಡಗಳು ಅಥವಾ ಅಲ್ಲ, ಈಗ ಗಿಡಗಳೇ ಬೇಕಾಗ್ಯಾವ ಉಳಿದಲ್ಲಿ ಈಗ. ಸರಿ ಆಯ್ತಾ? ಸರಿ, ಮುಂದೆ ನೋಡ್ರಿ. ಆಮೇಲೆ ಹೇಳಿದ್ರು ಸ್ಥಾವರ ಮತ್ತು ಇವು ಅಂತ ತಿಳ್ಕೊಳ್ರಿ ಅಂತ ಹೇಳಿದ್ದಾರೆ. ತತ್ರಾಪಿ ಆಕಾಶಗೋ ನಿತ್ಯಂ ವಾಸುದೇವೋ ನಿರಂಜನ. ಅಲ್ಲೂ ಕೂಡ ಆಕಾಶದಲ್ಲಿರ್ತಕ್ಕಂಥವನು ಯಾರು? ವಾಸುದೇವ ರೂಪಿಯಾದ ಪರಮಾತ್ಮ. ಇನ್ನ ದೇವರು ಇವರಲ್ಲಿದ್ದಾನ, ಜೀವರಲ್ಲಿದ್ದಾನ ಅಂತದಲ್ಲ. ಯಾರವನ್ ತಿಂದು ಬದುಕ್ತಾರ ನೋಡ್ರಿ, ಯಾವುಗಳನ್ನ ಔಷಧಿ ವನಸ್ಪತಿಗಳನ್ನ ಭಕ್ಷಣೆ ಮಾಡಿ ತಿಂದು ಬದುಕ್ತಾರಲ್ಲ, ಭಕ್ಷಣೆ ಮಾಡೋದಂದ್ರೆ ತಿನ್ನೋದು ಅಂತ ಅರ್ಥ, ಭಕ್ಷಿಸಿ ಬದುಕ್ತಾರಲ್ಲ, ಅವರಿಗೆ ಪ್ರಾಣಭೃತ ಅಂತ ಕರೀತಾರೆ. ಯಾಕ ಆ ಹೆಸರು ಪರಮಾತ್ಮನಿಗದ ಅಂತ. ಪ್ರಾಣಾನಾಂ ಭರಣಾನ್ ನಿತ್ಯಂ ಪ್ರಾಣಭೃನ್ನಾಮ ತದ್ಧರೇಹಿ. ನಮ್ಮೆಲ್ಲರ ಪ್ರಾಣಗಳನ್ನು ಭರಣ ಮಾಡ್ತಾನ. ಅಂದ್ರ ಈ ಉಪ್ಪಿನಕಾಯನ್ನು ಭರಣಿ ಒಳಗೆ ಹಾಕಿಟ್ಟಂಗ, ಭರಣಿ ಅಂದ್ರೆ ಗೊತ್ತಾಗಬೇಕು ಈಗ ನಮಗೆ. ಭರಣ ಅಂದ್ರೆ ಏನು? ಭರಣಿನೇ ಭರಣ, ಇಟ್ಕೊಂಡಿರ್ತದ ಅಂತ ಅರ್ಥ. ಉಪ್ಪಿನಕಾಯಿ, ಉಪ್ಪು, ಚಟ್ನಿ ಪುಡಿ ಅದೆಲ್ಲ ಏನು ಬೇರೆ ಹಾಕಿರ್ತಾರ ಅಂದ್ರೆ ಚಟ್ನಿ, ಅದ ಭರಣಿ ಒಳಗಿರ್ತದೆ ಅಂತ ಅರ್ಥ. ಏಕಾದಶಿ ನೆನಪಾಗ್ಲಿ, ದ್ವಾದಶಿ ಅಂತ ಮಾಡಲಿಕ್ಕೆ ಅಷ್ಟೇ. ಅದಕ್ಕೆ ಭರಣ ಅಂತ ಮಾಡ. ಪ್ರಾಣಾನಾಂ ಭರಣ ನಿತ್ಯಂ ಪ್ರಾಣಭೃತ್ ನಾಮ ತದ್ಧರೇಹೇ. ಭಗವಂತನಿಗೆ ಪ್ರಾಣಭೃತ ಅಂತ ಹೆಸರದ. ಅನ್ಯ ಪ್ರಾಣಭರ್ತ ಅಸ್ತಿ ತವೃತೆ ಪುರುಷೋತ್ತಮಂ. ಆ ಭಗವಂತನನ್ನ ಬಿಟ್ಟು ಉಳಿದವರು ಮತ್ತ ಏನಿಲ್ಲ ಅಂತಂದ್ರ ಆಶ್ರಯ ಕೊಡೋನಿಲ್ಲ. ಇನ್ನ ಔಷಧಿ ವನಸ್ಪತಿ ಅಂತ ಅವನಿಗೆ ಹೆಸರಂತ ಪರಮಾತ್ಮನಿಗೆ. ಯಾಕ? ಓಷಣಚ್ಚ ನಿಧಾನಚ್ಚ ಸೈವೌಷಧಿ ನಾಮಕಃ. ಓಷಣ ಅಂತ ಅನ್ನೋ ಶಬ್ದಕ್ಕೆ ಅರ್ಥ ಏನು ಅಂದ್ರೆ ಉಷದಾಹೆ ಅಂತ ಕರೀತಾರೆ, ಸುಡುವುದು ಅಂತ ಅರ್ಥ. ಅದಕ್ಕೆ ಏನೋ ಪ್ರಳಯ ಕಾಲದಲ್ಲಿ ಎಲ್ಲರನ್ನ ಸುಟ್ಟು ಹಾಕ್ತಾನೆ, ಆಮೇಲೆ ನಮ್ಮನ್ನು ಹೊಟ್ಟೆಯೊಳಗೆ ಇಟ್ಕೋತಾನೆ. ಓಷಧಿ, ಓಷ ಅಂದ್ರೆ ಸುಡುವುದು, ಧಿ ಅಂದ್ರೆ ಇಟ್ಕೊಳ್ಳೋದು. ಹಿಂಗಾಗಿ ಔಷಧಿ ಅಂತ ಅನ್ನುವ ಶಬ್ದಕ್ಕೆ ಪ್ರಳಯ ಕಾಲದಲ್ಲಿ ನಮ್ಮನ್ನ ಸುಟ್ಟು ಒಟ್ಟ ಜೀವ ಉಳ್ಕೊಂಡದ್ದನ್ನು ಹೊಟ್ಟೆಯಾಗಿ ಇಟ್ಕೊಂಡಿರ್ತಾನವ. ಇದಕ್ಕೆ ದೇವರಿಗೆ ಔಷಧಿ ಅಂತ ಹೆಸರು. ಇನ್ನ ವನಸ್ಪತಿ ಅಂತ, ವನನೀಯ ಪತಿತ್ವಾತ್ ಸಯೇವಹಿ ವನಸ್ಪತಿ ಅಂತ. ಅದು ಯಾಕೆ ವನಸ್ಪತಿ ಅಂತ ಹೆಸರದ ದೇವರಿಗೆ ಅಂದ್ರೆ, ಭಜನೀಯರಾದವರಲ್ಲೇ ಶ್ರೇಷ್ಠನಾದದ್ದರಿಂದ ಅವ ವನಸ್ಪತಿ ಅಂತ ಕರ್ಸ್ಕೊಂಡ. ನಮ್ಮಿಂದ ಲೋಕದಲ್ಲಿ ಭಜನೀಯರು ಅಂದ್ರೆ ಪೂಜೆ ಮಾಡಲ್ಪಡೋರು ಯಾರು? ಬ್ರಹ್ಮಾದಿ ದೇವತೆಗಳು. ಅವರೆಲ್ಲರಿಗಿಂತಲೂ ಇವ ಶ್ರೇಷ್ಠನಾದದ್ದರಿಂದ ಇವನಿಗೆ ವನಸ್ಪತಿ ಅಂತ ಹೆಸರು. ಸರಿ. ಅನ್ಯೇ ಸ್ಥಿತ್ವ ತೃಪ್ತಿದತ್ವಂ ತಸ್ಯ ಅದ್ಯತ್ವಮಪಿ ಇಷ್ಯತೆ.
ಅನ್ನೇ ಸ್ಥಿತ್ವ, ಅನ್ನದಲ್ಲಿದ್ದುಕೊಂಡು ತೃಪ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಆದ್ರಿಂದ ಅವನಿಗೆ ಅದ್ಯತ್ವವೂ ಕೂಡ್ತದೆ, ಅಂದ್ರೆ ತಿನ್ನಲ್ಪಡುವಿಕೆ ಅಂತ ಅನ್ನೋದು ನಡೀತದೆ. ಅನ್ನದಲ್ಲಿ ಭಗವದ್ ರೂಪ ಅದ. ಆ ಅನ್ನದಲ್ಲಿದ್ದ ಭಗವದ್ ರೂಪವನ್ನ ನಾವು ಬಾಯಲ್ಲಿ ಹಾಕೊಂಡು ಹಮ್ 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 ಅಂತಿರ್ತೀವಿ. ಆ ಭಗವದ್ ರೂಪಕ್ಕೆ ಏನಾಗಂಗಿಲ್ಲ, ಆದ್ರೆ ತಿನ್ನಲ್ಪಡುವಿಕೆ ಅನ್ನೋ ಗುಣ ಅಲ್ಲೂ ಬರ್ತದೆ. ಅದಕ್ಕೆ ಅದನ್ನ ಹೇಳಿಗತ್ತಾರ, ಭಗವಂತನಲ್ಲಿ ತಿನ್ನಲ್ಪಡುವಿಕೆ ಎನ್ನುವ ಗುಣ ಬರುತ್ತದೆ ಅಂತ. ಸುರ್ಕೊಳ್ಳೋದು, ಕುಡಿಯೋದು, ಮತ್ತೆ ಎಲ್ಲಾನು ಅಂದ್ರೆ ನೀವು ಆಹಾರ ಅಂತ ಏನೇನು ಅಂತೀರಿ ಅದು ಎಲ್ಲಾನು ಬರ್ಲೇಬೇಕು ಅವಂಗ. ಚಟ್ನಿ ಮತ್ತೆ ಬಾರ್ಸ್ಕೊಳ್ಳೋದು, ಮತ್ತೆ ಗೊಜ್ಜು ನೆಕ್ಕೋದು ಎಲ್ಲ ಅದ್ರ ಒಟ್ಟೊಳಗಿದ್ದ. ಮತ್ತೆ ಅವಾಗ ಅವಂಗ ಬಾಡ್ಸಪ್ಪ ನೆಕ್ಕಪ್ಪ ಅಂತ ಹೆಸರು ಅವಂಗ ದೇವರಿಗೆ. ಗೊತ್ತಾಗ್ತಿಲ್ಲ ಯಾಕಂತ ಬಾಡ್ಸಪ್ಪ ನೆಕ್ಕಪ್ಪ ಅಂತ. ಯಾಕಂದ್ರೆ ನೀವು ಗೊಜ್ಜೊಳಗೆ ಇಟ್ಕೊಂಡು ನಾವು ನೆಕ್ಕಿದ್ರಿ ಅಂದ್ರೆ ನೆಕ್ಕಪ್ಪವ, ಚಟ್ನಿ ಒಳಗೆ ಇಟ್ಕೊಂಡು ಬಾಡ್ಸ್ಕೊಂಡ್ರೆ ಬಾಡ್ಸಪ್ಪವ, ಉಪ್ಪಿನಕಾಯಿ ಒಳಗೆ ಅಂದ್ರೆ ಅಪ್ಪವ, ಹಂಗ ಹೆಸರು ಅವಂಗ. ಅವ್ರು ಏನ್ ಮಾಡಿ ಬರೋದಿಲ್ಲ. ಅದಲ್ಲ, ಏಕಾದಶಿ ಇರ್ಲಿ ದ್ವಾದಶಿ ಇರ್ಲಿ ದೇವ್ರದಲ್ಲಿ ಇದ್ದೇ ಇದ್ದಾರ, ಏನ್ ಮಾಡಿ ಬರಂಗಿಲ್ಲ ನಮಗೆ. ಆದ್ದರಿಂದ ಅನ್ನದಲ್ಲಿ ಇದ್ದು ಭಗವಂತ ತೃಪ್ತಿದನಾಗಿ ಅವನ ಅದ್ಯತ್ವ ಬರ್ತದೆ. ಇನ್ನ ಪುರುಷಸ್ಯ ಹರೇರೇತು ಸದಾಕಾರೇಣ ಸಂಸ್ಥಿತ. ಸದಾ ಕೇಳಿದ್ರು ಭಗವಂತ ಪುರುಷಸ್ಯ ಹರೇಹಿ ಏತು ಸದಾ ಆಕಾರಣ ಸಂಸ್ಥಿತಾ ದೇವಗಂಧರ್ವ ಮಧ್ಯಾದ್ಯಾ ತೇಷು ಸಂಕರ್ಷಣೋ ಹರಿಹಿ ಪ್ರದ್ಯುಮ್ನಶ್ಚ ತಿತೋ ನಿತ್ಯಂ ಪುರುಷಾಕೃತಿ ರೇವತು. ನೋಡಿ, ಬಹಳ ಸ್ವಾರಸ್ಯದ. ಭಗವಂತನು ಪ್ರಾಣಿಗಳಲ್ಲಿ ಇದ್ದಾನ, ಹಾಗೂ ತಿನ್ನುವರಾದ ನಮ್ಮಲ್ಲೂ ಇದ್ದಾನ ಅಂತ ಹೇಳಿದ್ರೆ, ನಮ್ಮಲ್ಲಿ ಯಾವ ಆಕಾರದಲ್ಲಿ ಇದ್ದಾನ ಅಂದ್ರೆ ಮನುಷ್ಯಾಕಾರದಲ್ಲೇ ಇದ್ದಾನಂತ ದೇವರು. ಯಾಕಂದ್ರೆ ನೋಡ್ರಿ ಅಲ್ಲಿ ಹೆಂಗ್ ಹೇಳಿಗತ್ತಾರಂದ್ರೆ, ಪುರುಷಸ್ಯ ಹರೇಹೇ ಏತು ಸದಾ ಕಾರಣ ಸಂಸ್ಥಿತಾ. ಭಗವಂತ ಪುರುಷ, ಆ ಪುರುಷರ ಆಕಾರದಲ್ಲಿರುವ ಪರಮಾತ್ಮನ ಆಕಾರ ಉಳ್ಳ ದೇವ ಗಂಧರ್ವ ಮರ್ತ್ಯಾದ್ಯಾ ದೇವತೆಗಳು, ಗಂಧರ್ವರು, ಮನುಷ್ಯರೇ ಮೊದಲಾದವರಲ್ಲಿ ಸಂಕರ್ಷಣ ಹರಿಹಿ ಸಂಕರ್ಷಣ ನಾಮಕ ಪರಮಾತ್ಮನಿದ್ದಾನೆ. ಪ್ರದ್ಯುಮ್ನಶ್ಚ ಸ್ಥಿತೋ ನಿತ್ಯಂ ಪುರುಷಾಕೃತಿರೇವತು. ಪ್ರದ್ಯುಮ್ನನು ಪುರುಷಾಕೃತಿಯಲ್ಲಿದ್ದಾನೆ. ತೌ ಭೋಕ್ತಾರೌ ಚ ಭೋಜ್ಯಾನಾಂ ಭೋಜಕೌ ಅಖಿಲಸ್ಯ ಚ. ಅವರಿಬ್ಬರು ಭೋಕ್ತಾರರು, ಭೋಗ್ಯಾನಾಂ ಎಲ್ಲ ಭೋಗ್ಯ ಪದಾರ್ಥಗಳ ಭೋಜಕರು ಆಗಿದ್ದಾರೆ. ಇನ್ನು ನಾರಾಯಣ ಅನಿರುದ್ಧೌತು, ನಾರಾಯಣ ಅನಿರುದ್ಧರು, ತಥಾ ಅನ್ಯ ಪಶುಷು ಸ್ಥಿತೌ, ಬೇರೆ ಪಶುಗಳಲ್ಲಿ ಇದ್ದಾರೆ. ವೃಷಭ ಅಶ್ವಾದಿ ರೂಪೇಣ ತುಪ್ತಿದೌ ಅಖಿಲಸ್ಯ ಚ. ನಾವೇನು ವಾಹನವನ್ನು ಏರಿಕೊಂಡು ಹೋಗಿ, ಎಷ್ಟು ಒಳ್ಳೆ ವಾಹನ, ನಮ್ಮನ್ನು ಸುರಕ್ಷಿತವಾಗಿ ತಂದು ಮುಟ್ಟಿಸು ಅಂತ ಹೇಳ್ತಿರ್ತೀವಿ ನೋಡ್ರಿ. ಜಡವಾದ ವಾಹನ ಇದ್ದದ್ದಕ್ಕೆ ನಾವೇನು ಮಾತಾಡಂಗಿಲ್ಲ ಅಷ್ಟೇ. ಅದೇ ಕುದುರಿ ಮತ್ತ ಆನಿ ಇದ್ರ ಎಷ್ಟು ಚಲೋದು ಅಂತ ಮಾತಾಡ್ತಿದ್ವೋ ಇಲ್ಲ ನಾವು. ಹಂಗ ಅದಕ್ಕೆ ನಾವೀಗ ವಾಹನದಲ್ಲಿ ಏರುವ ಕಾಲಕ್ಕೆ ಹೇಳ್ಬೇಕಂತ, ನಾರಾಯಣ ಅನಿರುದ್ಧರು ವಾಹನದಲ್ಲಿ ಇದ್ದಾರೆ, ನಾವು ಮ್ಯಾಲ್ ಕೂತವ್ರು ನಮ್ಮಲ್ಲಿ ಸಂಕರ್ಷಣ ಪ್ರದ್ಯುಮ್ನರಿದ್ದಾರೆ ಅಂತ ಯಾತ್ರೆ ಸುರಕ್ಷಿತವಾಗಲಿ ಅಂತ ಹೇಳ್ಕೋಬೇಕಂತ. ನೆನಪಿಟ್ಕೊಳ್ರಿ ಸ್ಕೂಟರ್ನೇ ಸ್ಕೂಟರ್. ಮತ್ತೆ ಈಗೇನದ ಅದ ವಾಹನ, ಮತ್ತೆ ಸಾರಿಗೆ ಸಂಪರ್ಕ ಅಷ್ಟೇ. ಸಾರಿಗೆ ವಾಹನ, ವಾಹನ ಸಾರಿಗೆ, ಇನ್ನೊಬ್ರು ಹುಳಿಗೆ ಅಷ್ಟೇ ಸಾರಿಗೆ ವಾಹನ ಅಂತ ಇರ್ತದೆ ನಮ್ಮಲ್ಲಿ. ಅನಿರುದ್ಧ ನಾರಾಯಣ, ಇದನ್ನ ನೋಟ್ ಮಾಡ್ಕೊಳ್ರಿ. ಅನಿರುದ್ಧ ನಾರಾಯಣರು ವಾಹನದಲ್ಲಿ ಇದ್ದಾರೆ, ಅನಿರುದ್ಧ ನಾರಾಯಣರು ವಾಹನದಲ್ಲಿ ಇದ್ದಾರೆ. ವಾಹನವೇರಿ ಮೆರೆಯುವ ನೀವುಗಳಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಇದ್ದಾರೆ ಅನ್ನೋದಕ್ಕೆ ನಿಮ್ದಷ್ಟು ಮೆರವಣಿಗೆ, ಉರ್ವಣಿಗೆ, ಬರವಣಿಗೆ ನಡೆದಿರ್ತದೆ ಅಂತ ತಿಳ್ಕೊಡ್ರಿ. ವೃಷಭ ಅಶ್ವಾದಿ ರೂಪೇಣ ತೃಪ್ತಿದಾ ಅಖಿಲಸ್ಯ ಚ. ವೃಷಭನಲ್ಲಿ ಎತ್ತು ನೋಡ್ರಿ, ಎತ್ತು, ಅಶ್ವ, ಅಶ್ವ ಅಂದ್ರೆ ಕುದುರಿ, ಇವೇ ಮೊದಲಾದವುಗಳಲ್ಲಿ ಇದ್ದು ಯಾರವರು? ನಾರಾಯಣ ಅನಿರುದ್ಧರು. ತೃಪ್ತಿದವು ಅಖಿಲಸ್ಯ ಚ, ಎಲ್ಲರಿಗೂ ಕೂಡ ತೃಪ್ತಿಯನ್ನು ಉಂಟು ಮಾಡ್ತಕ್ಕಂಥವರಾಗಿದ್ದಾರೆ. ವಾಹನ ಉಪಾಹನಾದೀನಾಂ ಆರೂಢಾರೋ ನರಾದಯ. ಉಪಾಹನ ಅಂದ್ರೆ ಚಪ್ಪಲಿ, ಏನು ಬರ್ಕೊಂಡು ಸಂಸ್ಕೃತ ಶಬ್ದ ಗೊತ್ತಾಗಬೇಕು ಅಂತ ತಿಳ್ಕೊಂಡು ಹೇಳಿ. ವಾಹನ ಅಂದ್ರೆ ವಾಹನ, ಉಪಾನಹ ಅಂದ್ರೆ ಚಪ್ಪಲಿ, ಇವೇ ಮೊದಲಾದವುಗಳನ್ನು ಏರ್ತಾರೆ ಮನುಷ್ಯರು. ಯತಃ ಸಂಕರ್ಷಣಶ್ಚೈವ ಪ್ರದ್ಯುಮ್ನಸ್ತೇಷು ಸಂಸ್ಥಿತೌ. ಅವರೊಳಗೆ ಸಂಕರ್ಷಣ ಪ್ರದ್ಯುಮ್ನರಿದ್ದಾರೆ. ಅದು ಚಪ್ಪಲಿ ಒಳಗಿಂದ ಪ್ರಸಂಗ ಯಾಕೆ ಬಂತು ಅಂದ್ರೆ, ಪ್ರಾಣಿಗಳಲ್ಲಿ ಭಗವಂತನಿದ್ದಾನ ಅಂತ ಹೇಳಿದ್ಮೇಲೆ ಪ್ರಾಣಿಗಳ ಲೆದರ್ನಿಂದ, ಚರ್ಮದಿಂದ ಮಾಡ್ತಾರೆ ಅಂದ್ಮೇಲೆ ಅಲ್ಲೂ ಇರ್ಲೇಬೇಕಲ್ಲ ಅನ್ನೋ ಒಂದು ಚಿಂತನೆಗೆ ಬಂದಿರ್ಬೇಕದು ನನಗನ್ಸಿದ ಮಟ್ಟಿಗೆ. ಚಪ್ಪಲಿ ಅದರದ ಬರ್ತಾವ, ಈಗೆಲ್ಲ ರಬ್ಬರು ಬರ್ತಾವ, ಪ್ಲಾಸ್ಟಿಕ್ ಬರ್ತಾವ. ಸಾಮಾನ್ಯವಾಗಿ ಚಪ್ಪಲಿ ಚರ್ಮದ್ದು ಅಂತ ಇರ್ತಿದ್ವು ಅದಕ್ಕೆ. ತತಸ್ತಯೋರಿ ಸಂಚಾರ ಉಪರೀವ ಭವಿಷ್ಯತಿ. ಅವ್ರ ಮೇಲೆ ಸಂಚಾರ ಮಾಡಿದ ಹಂಗೆ ಕಾಣಿಸ್ತದ, ಅವ್ರು ಹತ್ಕೊಂಡು ಹೋದ್ರೆ. ಆಕಾಶಗೋ ಅಂದ್ರೆ
ಅನಿರುದ್ಧ ನಾರಾಯಣನ ಮೇಲೆ ಪ್ರದ್ಯುಮ್ನ ಸಂಕರ್ಷಣ ಕುತ್ಕೊಂಡು ಹೊಂಟಂಗೆ ಕಾಣಿಸ್ತಿರ್ತದೆ. ಏನದು ಅವರವ್ರ ರೂಪಗಳು, ಅದೇ ನಮ್ಗೇನು ಹಿಂಗ್ಯಾಕ ಹಂಗ್ಯಾಕ ಅಂತ ಕೇಳೋಂಗಿಲ್ಲ, ಒಂದೇ ವಿಶೇಷ. ಓಕೆ. ಆಕಾಶಗೋ ವಾಸುದೇವ, ಎರಡೂ ಕಡೆಗೂ ಆಕಾಶ ಬೇಕು. ಎಲ್ಲಿ? ಅನ್ನ ಉಣ್ಣೋ ಕಾಲಕ್ಕೂ ಬೇಕು, ಸಂಚಾರ ಮಾಡೋ ಕಾಲಕ್ಕೂ ಬೇಕು. ಮತ್ತೆ ಗಾಡದ ಕುದುರೆ ನಿಲ್ಸ್ಯಾರ, ಹೋಗು ಅಂದ್ರಂತೆ. ಎಲ್ಲಿ ಹೋಗ್ಬೇಕಮ್ಮ? ಗಾಡಿ ಹೊಡ್ಕೊಂಡು ಹೋಗ್ಬೇಕ? ಇನ್ನೇನ್ರ ಏನ್ ಸಿನಿಮಾನೋ ನಾಟಕ ಗೋಡೆ ಹೊಡ್ಕೊಂಡ್ ಬರ್ಲಿಕ್ಕೆ ಹೆಂಗ್ ಬರುದಿಲ್ಲ ನಮಗೆ. ಅಂದಮೇಲೆ ಏನಿರ್ಬೇಕು? ಖಾಲಿ ಇರ್ಲೇಬೇಕು. ಖಾಲಿ ಇದ್ರೆ ಮಾತ್ರ ನಾವೇನ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಡ್ಡಾಡ್ಲಿಕ್ಕೆ ಬರ್ತದೆ. ಅದೇ ಖಾಲಿ ಇರುವಿಕೆ ಅನ್ನೋದೇ ಆಕಾಶ ಅಂತ ತಿಳ್ಕೊಳ್ರಿ. ಇಷ್ಟು ವ್ಯವಸ್ಥೆ ಅದು. ಸರಿನಾ? ಆಕಾಶಗೋ ವಾಸುದೇವ ಪಂಚಮೋತ್ರಾಪ್ಯುಪಾಸತೆ ವಾಹನಾದಿಯುತೌ ಮುಕ್ತೌ ಭವೇದೇತದ್ ಉಪಾಸಕಃ. ನೋಡ್ರಿ, ಹಿಂಗ ಉಪಾಸನ ಮಾಡಿದರೆ ಅವ ಮುಕ್ತನಾದವನಿಗೆ ಒಳ್ಳೆ ವಾಹನಗಳ ಪ್ರಾಪ್ತಿ ಅದ ಅಂತ ತಿಳಿತ. ಮುಕ್ತನಾದ ಮೇಲೆ ವಾಹನವನ್ನ ಪಡೀತಾನ ಅಂತ ಹೇಳಂತ. ಹೇಗೆ ಚಿಂತನೆ ಬಂದಿದೆ ಅಂದ್ರೆ, ಬೃಹತಿ ಸಹಸ್ರದ 5 ಭಾಗಗಳನ್ನ ಮಾಡಿಕೊಂಡು ಮೊದಲಿನ 140 ಮಂತ್ರಗಳು, 240, 240, 240, 140 ಮಂತ್ರಗಳು. ಅದರಲ್ಲಿ ನಾರಾಯಣ, ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅನ್ನುವಂತಹ ರೂಪಗಳು ಬೃಹತಿ ಸಹಸ್ರದಲ್ಲಿದ್ದದ್ದು. ಅದೇ ಬೃಹತಿ ಸಹಸ್ರದಲ್ಲಿರುವ ರೂಪಗಳು ಮತ್ತೆ ಮಣ್ಣಿನಲ್ಲಿ, ನೀರಿನಲ್ಲಿ, ಗಾಳಿಯಲ್ಲಿ, ಆಕಾಶದಲ್ಲಿ, ಬೆಂಕಿಯಲ್ಲಿ ಇದ್ದ ರೂಪಗಳು ಅಂತ ತಿಳಿದುಕೊಂಡಿದ್ದೇವೆ. ಅವು ಯಾವ ಯಾವ ರೂಪಗಳು ಅಂತ ತಿಳಿದುಕೊಂಡೆವು. ಅದಕ್ಕೆ ಸಂಬಂಧಪಟ್ಟ ಮತ್ತೊಂದು ಉಪಾಸನೆಯನ್ನು ಹೇಳಿದರು. ನೀವು ತಿನ್ನುವ ಪ್ರತಿಯೊಂದು ಆಹಾರದಲ್ಲಿಯೂ, ಅಂದರೆ ಅನ್ನ ಮೊದಲಾದವುಗಳಲ್ಲಿಯೂ ಅನಿರುದ್ಧ ನಾರಾಯಣರಿದ್ದಾರೆ. ತಿನ್ನುವ ವ್ಯಕ್ತಿಯಲ್ಲಿ ಪ್ರದ್ಯುಮ್ನ ಸಂಕರ್ಷಣರಿದ್ದಾರೆ. ಅವಕಾಶವನ್ನ ಕೊಡ್ಲಿಕ್ಕೆ ವಾಸುದೇವನಿದ್ದಾನೆ. ಜಗನ್ನಾಥದಾಸರ ಮುಂದಿನ ವಾಕ್ಯದ ಮಾತಿನಂತೆ ರಮಾ ಸಮೇತನಾಗಿದ್ದಾನೆ. ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿಕೊಂಡು ಮತ್ತೆ ನಮ್ಮವರೆಗೂ ಕೂಡ ಹೀಗೆ ಅನ್ನ ತಿನ್ನುವರಲ್ಲಿ ಇದ್ದಾನೆ ಅಂತ. ಇದರ ಮುಂದಿನ ಉಪಾಸನೆ ಆ ಅನ್ನವನ್ನ ಕೊಡುವ ವಸ್ತುಗಳಿವೆಯಲ್ಲ, ಗಿಡಗಳು, ಮತ್ತೇನಂತೀವಿ ನಾವು, ಪೈರ್ ಅಂತೀವಿ, ಮತ್ತೊಂದು ಅಂತೀವಿ. ಅಲ್ಲಿಯ ಚಿಂತನೆಗೆ ಹೋದ್ರಿ. ಈಗ ಅನ್ನದ ಚಿಂತನೆಯಿಂದ ಅದರ ಹಿಂದಿನ ಚಿಂತನೆಗೆ, ಅನ್ನದ ಚಿಂತನೆಯಿಂದ ಅದರ ಹಿಂದಿನ ಚಿಂತನೆಗೆ ಅಂತಂದ್ರೆ, ಅನ್ನ ಕೊಡುವಂತಹ ಮರಗಳೇನಿವೆಯೋ, ಯಾವ್ದ್ಯಾವ್ದು ಗಿಡಗಳಿಂದ ನಾವು ಧಾನ್ಯವನ್ನು ಪಡಿತೀವೋ ಅಲ್ಲಿ ಔಷಧಿ ವನಸ್ಪತಿಗಳು, ಅಲ್ಲಿ ಅನಿರುದ್ಧ ನಾರಾಯಣರಿದ್ದಾರೆ. ಅದಾದ ಮೇಲೆ ಅವುಗಳನ್ನ ಬೆಳೆಸಿ ಅವುಗಳ ಮೇಲೆ ಬದುಕುವಂತಹ ನಮ್ಮಲ್ಲೂ ಕೂಡ, ಅದಕ್ಕೆ ಪ್ರಾಣಭೃತ್ ಅಂತ ಕರೆದು, ಅವುಗಳನ್ನ ಬೆಳೆಸಿ ಅವುಗಳಲ್ಲಿ ಪ್ರಾಣ ಇಟ್ಕೊಂಡು ಕೂತಿರುವಂತಹ ನಮ್ಮಲ್ಲೂ ಇದ್ದಾರೆ ಅಂತ. ಇದೇ ರೀತಿಯಾಗಿ ಪ್ರಾಣಿಗಳಲ್ಲಿ ಇದ್ದ ಅನಿರುದ್ಧ ನಾರಾಯಣ, ಅವುಗಳ ಮೇಲೆ ಏರಿ ಹೋಗುವಂತಹ ವ್ಯಕ್ತಿಗಳಲ್ಲಿ ಸಂಕರ್ಷಣ ಪ್ರದ್ಯುಮ್ನ. ಅದೇ ರೀತಿಯಾಗಿ ಆ ಪ್ರಾಣಿಗಳ ಚರ್ಮದಿಂದ ಮಾಡಿದ ಚಪ್ಪಲಿಗಳಲ್ಲಿ ಅನಿರುದ್ಧ ನಾರಾಯಣ, ಅವುಗಳನ್ನು ಹಾಕೊಂಡು ಹೋಗುವರಲ್ಲಿ ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಇದ್ದಾನೆ ಅಂತ ಹೀಗೆ ಒಂದೇ ಸಾಲಿನಲ್ಲಿ ನಾವು ವಿಚಾರ ಮಾಡ್ಲಿಕ್ಕೆ ಬರ್ತದೆ. ಇದು ಮುಗಿದ ಮೇಲೆ ಈಗ ನೀವು ಈಗ ಯಾಕೆ ಹಿಂಗೆ ಹೇಳಿದ್ರಿ ಅಂತ ಒಂದು ಪ್ರಶ್ನೆ ಅದ. ಅಂದ್ರೆ ಇಲ್ಲಿ ಜಡವಾದ ಪೃಥಿವ್ಯಾದಿ ಪಂಚಕಗಳನ್ನಾದ್ರೂ ಹೇಳ್ರಿ, ಅಥವಾ ಬೃಹತಿ ಸಹಸ್ರ ಹೇಳ್ಬಿಡ್ರಿ, ಭಗವಂತನ ವಿಷಯ ಬಂದೇ ಇಲ್ಲ, ಯಾಕೆ ಭಗವಂತನನ್ನು ತಂದ್ರಿ ಅಂದ್ರೆ, ಪ್ರಶ್ನೆ ಮಾಡುವನ ಅಭಿಪ್ರಾಯ ಮಂತ್ರದಲ್ಲಿ ಯಾವ ಪದದಿಂದ ಭಗವಂತ ಅನ್ನೋ ಅರ್ಥವನ್ನ ಮಾಡ್ಲಿಕ್ಕೆ ಹೊರಟೀರಿ ಹೇಳ್ರಿ ಅಂತ ಕೇಳಿದಾಗ, ಆತ್ಮ ಅನ್ನೋ ಶಬ್ದವನ್ನು ಹೇಳ್ತಾರೆ. ಅಲ್ಲಿ ಆತ್ಮ ಉಕ್ತಂ ಪಂಚಮಿಧಮೇವ ಅಂತ. ಅದಕ್ಕೆ ಶ್ರೀಮದಾಚಾರ್ಯ ಭಾಷ್ಯ ಮುಂದೆ ಹೊರಡಿತು 183ನೇ ಪುಟದಲ್ಲಿ. ಆತ್ಮ ಶಬ್ದಾಚ ನ ಭೂತ ಮಾತ್ರಂ ಅತ್ರ ಉಚ್ಯತೆ. ಆತ್ಮ ಶಬ್ದ ಇದ್ದದ್ರಿಂದ ಇಲ್ಲಿ ಬರೇ ಭೂತವನ್ನ ಹೇಳಬಾರದು. ಅಲ್ಲ, ಬರೇ ಭೂತ ಅನ್ನೋ ಅರ್ಥ ತಗೊಂಡ್ರೆ ಏನಾಗ್ತದ ಅಂತಂದ್ರೆ, ಮುಖ್ಯಾರ್ಥಂ ಪರಿತ್ಯಜ್ಯ ಉಪಚಾರಾರ್ಥೋ ಅಂಗೀಕರ್ತವ್ಯ. ಎಲ್ಲೂ ಕೂಡ ಮುಖ್ಯವಾದ ಅರ್ಥಕ್ಕೆ ಏನೂ ವಿರೋಧ ಇರಲಿಲ್ಲ, ವಿರೋಧ ಭಾವೇ. ಮುಖ್ಯ ಅರ್ಥವನ್ನು ಸ್ವೀಕಾರ ಮಾಡುವಾಗ ಯಾವ ವಿರೋಧವೂ ಇಲ್ಲದೆ ಇದ್ದರೆ ಔಪಚಾರಿಕ ಅರ್ಥವನ್ನು ಕಲ್ಪನಾ ಮಾಡಬಾರ್ದು. ಹಂಗ ಉದಾಹರಣೆಗೆ ನಾವು ಹೇಳಿರ್ತೇವೆ ಯಾವಾಗಲೂ, ಗಂಗಾಯಾಮ್ ಘೋಷಃ ಎಂಬುದೊಂದು ಪ್ರಸಿದ್ಧ ಉದಾಹರಣೆ. ಮುಖ್ಯಾರ್ಥವನ್ನು ತೆಗೆದುಕೊಳ್ಳಿಕ್ ಬಾಧಕ ಅದ, ಅದಕ್ಕೆ ಔಪಚಾರಿಕ ಅರ್ಥವನ್ನು ತೆಗೆದುಕೊಳ್ತೀವಿ, ಲಕ್ಷಣಾರ್ಥವನ್ನು ತೆಗೆದುಕೊಳ್ತೀವಿ. ಹಂಗೆ ಇಲ್ಲೂ ಅಷ್ಟೇ. ಮತ್ತೇನು, ಮತ್ತೆ ಇಲ್ಲಿ ಆತ್ಮಶಬ್ದದಿಂದ ಭಗವಂತ ಎಂಬ ಅರ್ಥವನ್ನು ತೆಗೆದುಕೊಳ್ಳುವಾಗ ಯಾವ ವಿರೋಧವೂ ಇಲ್ಲದೆ ಇರುವಾಗ, ಅವಿರೋಧವಾಗಿ ಆಯ್ಕೆಯಾಗಿರುವಂತಹ ವಸ್ತು ಅಂದರೆ ಪರಮಾತ್ಮನಿದ್ದಾಗ ಯಾಕೆ ನೀವು ಅಮುಖ್ಯಾರ್ಥವನ್ನು ತಗೊಳ್ತೀರಿ? ಏನು ಅಮುಖ್ಯಾರ್ಥ? ಪೃಥ್ವಿ ಅನ್ನೋ ಶಬ್ದಕ್ಕೆ ಭೂಮಿ ಎಂದ ಜಡ ಅರ್ಥವನ್ನ ಪರರು ಮಾಡ್ತಾರೆ. ನಾವು ಪೃಥ್ವಿ ಅನ್ನೋ ಶಬ್ದಕ್ಕೆ ವಿಸ್ತೃತನಾದ ನಾರಾಯಣ ಅಂತ ಅರ್ಥವನ್ನು ಹೇಳ್ತೀವಿ. ಹೀಗೆ ನಮ್ಮ ಅರ್ಥಕ್ಕೂ ಅವರ ಅರ್ಥಕ್ಕೂ ವ್ಯತ್ಯಾಸವಿದ್ದಾಗ ಅವರು ಪ್ರಶ್ನಿಸುತ್ತಾರೆ, ಇಲ್ಲಿ ಪಂಚಭೂತಗಳನ್ನೇ ತೆಗೆದುಕೊಳ್ಳುವುದು ಬಿಟ್ಟು ಪರಮಾತ್ಮನನ್ನು ಯಾಕೆ ತೆಗೆದುಕೊಂಡಿದ್ದೀರಿ ಅಂತ. ಅದಕ್ಕೆ ಉತ್ತರ ಹೇಳ್ತಾರೆ, ಅಲ್ಲಿ ಆತ್ಮ ಶಬ್ದ ಇದ್ದದ್ರಿಂದ ನಾವು ಹಾಗೆ ಮಾಡಿದ್ದೇವೆ.
ಅಲ್ಲ, ಆತ್ಮಶಬ್ದ ಬಂದ ಮಾತ್ರಕ್ಕೆ ಇವುಗಳಿಗೆಲ್ಲ ಅನ್ಯಾರ್ಥ ಮಾಡಬೇಕು ಅಂತ ಯಾಕಂದ್ರೆ ಮುಖ್ಯಾರ್ಥ ಮಾಡಿದಾಗ ವಿರೋಧ ಏನಾದರೂ ಇದ್ರೆ ಅದನ್ನ ಕೈ ಬಿಟ್ಟು ಅಮುಖ್ಯಾರ್ಥವನ್ನು ಮಾಡಬೇಕು. ವಿರೋಧ ಇಲ್ವಲ್ಲ, ಯಾಕೇನ್ ಸಮಸ್ಯೆ ಇದೆ ಅಂತ ಕೇಳಿದ್ದಾರೆ. ಸರ್ವನಾಮವತ್ವಂಚ ಭಗವತಃ ಶ್ರುತೈವ ಉಪಪಾದಿತಂ ಪೂರ್ವತ್ರ. ಅಲ್ಲ, ಪೃಥ್ವಿ, ಆಪ, ಜ್ಯೋತಿ, ವಾಯು ಅನ್ನೋ ಹೆಸರುಗಳನ್ನೆಲ್ಲ ಪರಮಾತ್ಮನಲ್ಲಿ ಹೇಳಬೇಕಾದಾಗ ತುಂಬಾ ಕಷ್ಟ ಸಾಧ್ಯ ಅಲ್ವೇನೋ ಅಂದ್ರೆ ಯಾಕೆ? ಸ್ವತಃ ವೇದವೇ ನಾಮಾನಿ ಸರ್ವಾಣಿ ಯಮಾವಿಶಂತಿ ಅಂತ ಎಲ್ಲ ನಾಮಗಳು ಭಗವಂತನನ್ನ ಹೇಳುತ್ತದೆ ಅಂತ ಸಹಜವಾಗಿ ಕೂಡಿಸಿದಾಗ ಶ್ರಮ ಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ. ಇನ್ನು ಮತ್ತೆ ಅಲ್ಲಿ ಹಿಂದಿನ ಮಂತ್ರದಲ್ಲಿ ಏನದ ಅಂದ್ರೆ ಆವಪನ ಅಂತದ. ಅಲ್ಲಿ ಆವಪನ ಅಂದ್ರೆ ಅವಕಾಶ ಅಂತ ಅರ್ಥ ಹೇಳಿದ್ರು ಶ್ರೀಮದಾಚಾರ್ಯ. ಅದು ಹೆಂಗ್ ಹೇಳಿದ್ರಿ ಅಂದ್ರೆ ವಪ ನೀರೋಮ ಕರಣ ಅವಕಾಶ ಪ್ರಧಾನ ಬೀಜ ವರ್ಧನೇಶು ಇತಿ ಚ ಧಾತು. ಏನಂತದ ಶಬ್ದ ನೋಡ್ಕೊಳ್ರಿ. ಅಲ್ಲಿ ಹೇಳುವಾಗ ಆ ಅರ್ಥ ಮಾಡಿದ್ದಾರೆ. ಆವಪನಂ, ಆವಪನಂ ಅನ್ನೋ ಶಬ್ದ ಬರ್ಕೊಳ್ರಿ. ಆವಪನಂ ಅನ್ನೋ ಶಬ್ದ ಬರ್ಕೊಂಡು ಅದಕ್ಕೆ ಅರ್ಥ ಏನು ಅಂತ ಕೇಳಿದ್ರೆ, ಆವಪನ ಅನ್ನೋ ಶಬ್ದಕ್ಕೆ ವಪಧಾತುವಿನಿಂದ ಹುಟ್ಟಿದ್ದು. ನೀರೋಮಕರಣ, ತಲೆ ಬೋಳಿಸುವುದು ಅಂತ ಅರ್ಥ. ಕೂದಲನ್ನು ಕತ್ತರಿಸು ಅಂತ. ತಲೆ ಬೋಳಿಸು ಅಂದ್ರೆ ಕೂದಲು ಕತ್ತರಿಸು. ವಪನ ವಪನ ಅಂತ ಕೇಳ್ತಾರೆ ಸಂಸ್ಕೃತದೊಳಗೆ. ವಪನ ಅಂದ್ರೆ ಕೂದಲು ಕತ್ತರಿಸುವುದು ಅಂತ ಅರ್ಥ. ಆ ಅರ್ಥವದ. ಇನ್ನ ಅವಕಾಶ ಪ್ರದಾನ, ಇನ್ನೊಬ್ಬರಿಗೆ ಅವಕಾಶ ಕೊಡುವುದಕ್ಕೂ ಆವಪನ ಅಂತ ಕರೀತಾರೆ. ಮತ್ತು ಬೀಜವರ್ಧನ, ಬೀಜ ಬಿತ್ತಿ ಬೆಳೆಸೋದಕ್ಕೂ ಆವಪನ ಅಂತ ಕರೀತಾರೆ. ಬೀಜಾವಾಪ ಅಂತ ಶಬ್ದ. ಬೀಜಾವಾಪ ಅಂದ್ರೆ ಬೀಜವನ್ನ ಬಿತ್ತೋದು. ಹಿಂಗೆಲ್ಲ ಅರ್ಥಗಳಲ್ಲಿ ಇದ್ದದ್ರಿಂದ ನಾವು ಇಲ್ಲಿ ಆವಪನ ಅನ್ನೋ ಶಬ್ದಕ್ಕೆ ಏನ್ ಅರ್ಥ ಮಾಡಿದ್ದೇವೆ? ವಾಸುದೇವ ರೂಪಿ ಭಗವಂತ ಅವಕಾಶ ಪ್ರದ ಅನ್ನೋ ಅರ್ಥ ಮಾಡಿದ್ದೇವೆ. ಇದು ತುಂಬಾ ಸುಂದರವಾದ ಧಾತು. ಪ್ರಾಯ ಶ್ರೀಮದಾಚಾರ್ಯ ಇಷ್ಟು ದೊಡ್ಡ ಧಾತುವನ್ನು ಹೇಳಿದ್ದು ಮೊದಲನೇ ಸರ್ತಿ ಅಂತ ಅನಿಸ್ತದೆ ನೋಡಿದ್ರೆ. ಏನಂತದ ನೋಡ್ಕೊಳ್ರಿ. ವಪ ಅನ್ನೋದು ಧಾತು, ಅದಕ್ಕೆ ಆವಪನ ಅಂತ ಅದು ಮುಂದೆ ಉಪಸರ್ಗೆಲ್ಲ ಸರಿಯಾಗಿದಿರ್ಲಿ. ನೀರೋಮಕರಣ, ರೋಮ ಅಂದ್ರೆ ಕೂದಲು, ನೀರೋಮಕರಣ ಅಂದ್ರೆ ಬಳಸೋದು. ಇನ್ನ ಅವಕಾಶ ಪ್ರದಾನ ಅಂದ್ರೆ ಜಾಗ ಕೊಡೋದು. ಬೀಜವರ್ಧನ ಅಂದ್ರೆ ಬೀಜ ಬೆಳೆಸೋದು, ಬಿತ್ತಿ ಬೆಳೆಸೋದು ಅಂತ ಅರ್ಥ. ಸರಿ, ಮುಂದೆ ತಸ್ಮಿನ್ ಪಂಚಕೆ, ಆ 5 ರೂಪಗಳಲ್ಲಿ ಯಹ ಯಾರು ಅನ್ನಮನ್ನಾದಂಚ ವೇದ, ಅನ್ನವನ್ನು ಹಾಗೂ ಅನ್ನಾದನನ್ನು ತಿಳಿದರೋ, ಅನ್ನಂ ಅನ್ನಾದಂ ವೇದ, ಸಹ ಅವನು ಅಸ್ಮಿನ್ ಸ್ವಜಾತಿಯೂತೆ, ತನ್ನ ಸಮಾನರಲ್ಲಿ ವಿಶೇಷೇಣ ಅನ್ನಾದ ಆಜಾಯತೇಹ, ಸ್ಪೆಷಲ್ ಆಗಿ ಊಟವನ್ನ ಮಾಡ್ತಾನೆ, ಭೋಗ ಮಾಡ್ತಾನೆ. ತಸ್ಮಿನ್ ವೇದ ಅಸ್ಮಿನ್ ಆಜಾಯತ ಇತಿ ಪೃಥಕ್ ಪೃಥಕ್. ಹಂಗ ಅವರಲ್ಲಿ ಭಗವದ್ ರೂಪಗಳನ್ನು ತಿಳ್ಕೊಂಡ್ರೆ ಹಿಂಗಾಗ್ತಾನ ಅಂತ ಪ್ರತ್ಯೇಕವಾಗಿ ಹೇಳೋದು. ಉಪಾಸಕಸ್ಯ ಸ್ವಜಾತಿ ಸನ್ನಿಧಾನಾಚ್ಚ ಸ್ವಜಾತಾವಿತಿ ಜ್ಞಾಯತೆ. ಉಪಾಸನೆ ಮಾಡುವಂತಹ ವ್ಯಕ್ತಿ ತನ್ನ ಸಮಾಜದವರಿಗಿಂತಲೂ ತನ್ನ ಸಮಾಜದವರಲ್ಲಿ, ಹಿಂಗ ಅರ್ಥ ಬರ್ತದ. ಅಂದ್ರೆ ಉಪಾಸನೆಗೆ ಫಲ ಅದ ಅಂತ ಹೇಳ್ಬೇಕಾಗಿದೆ. ಇರ್ಲಿ. ಇನ್ನ ಭಗವಂತನ ಪುರುಷಾಕಾರದ ಆಕಾರ ಉಳ್ಳದ್ದು ಅಂತೇನ್ ಹೇಳ್ಯಾರಲ್ಲ, ಅದರ ಅರ್ಥ ಏನು ಅಂದ್ರೆ ಕ್ಷೀರಾಬ್ಧಿಶಾಯಿನಂ ವಿಷ್ಣೋಹೋ ರೂಪಂ ಯತ್ ಪುರುಷಾಭಿಧಂ. ನೋಡ್ರಿ ಸ್ವಾರಸ್ಯ. ಕ್ಷೀರಸಾಗರದಲ್ಲಿ ಮಲಗಿರುವಂತಹ ನಾರಾಯಣ ಇದ್ದಾನಲ್ಲ, ಅವನ ರೂಪ ಪುರುಷ ಅಂತ ಕರ್ಸ್ಕೋತದಂತೆ. ಹಂಗೆ ಚಂದದ ಪುರುಷರಂತೆ ಇದೆ. ಸಂಕರ್ಷಣಶ್ಚ ಪ್ರದ್ಯುಮ್ನೌ ತದಾಕಾರೌ ನೃಶಸ್ಥಿತೌ. ಮನುಷ್ಯರಲ್ಲೇನು ಸಂಕರ್ಷಣ ಪ್ರದ್ಯುಮ್ನರಿದ್ದಾರೆ, ಆ ನಾರಾಯಣನ ಆಕಾರದವರಿದ್ದಾರಂತ. ವ್ಯತ್ಯಾಸ ಗಮನಿಸಿದ್ರ? ಎರಡು ಫೋಟೋ ಕೊಟ್ಟು ವ್ಯತ್ಯಾಸಗಳನ್ನು ಗಮನಿಸ್ರಿ ಅಂತ ಕೊಟ್ಟಿರ್ತಾರೆ. 2 ಫೋಟೋ ಕೊಟ್ಟಿರ್ತಾರೆ ನೋಡ್ರಿ, ಬಾಜುಕ. ಒಂದ್ರೊಳಗೆ ಟೊಪಿಗೆ ಹಾರಿರ್ತದ, ಒಂದ್ರೊಳಗೆ ಬಣ್ಣ ಹೋಗಿರ್ತದ, ಒಂದ್ರೊಳಗೆ ಇಲಿ ಹೋಗಿರ್ತದ, ಒಂದ್ರೊಳಗೆ ಬೆಕ್ ಬಂದಿರ್ತದೆ, ಹಿಂಗಾಗಿರ್ತಾವಲ್ಲ. ಹಂಗ ವ್ಯತ್ಯಾಸ ಗಮನಿಸಿರಿ. ಏನ್ ವ್ಯತ್ಯಾಸ? ನಮ್ಮ ದೇಹದಲ್ಲಿ ಸಂಕರ್ಷಣ ಪ್ರದ್ಯುಮ್ನರೇನಿದ್ದಾರೋ, ಫೈರ್ ಅಂಡ್ ಏರ್ ಏನಿದ್ದಾರೋ, ಅವರು ಮನುಷ್ಯಾಕಾರದಲ್ಲಿ ಯಾಕಿದ್ದಾರೆ ಅಂದ್ರೆ ನಾವಿದ್ದೀವಿ ನಮ್ಮೊಳಗಿದ್ದದಕ್ಕಲ್ಲ. ಮೂಲ ರೂಪದ ನಾರಾಯಣ ಮನುಷ್ಯಾಕಾರದಲ್ಲಿ ಇದ್ದದ್ರಿಂದ, ಪುರುಷಾಕಾರ, ಮನುಷ್ಯ ಅಂದ್ರೆ ಪುರುಷಾಕಾರ, ಆ ಪುರುಷಾಕಾರದಲ್ಲಿ ಇದ್ದದ್ರಿಂದ ಅದನ್ನು ಅನುಸರಣೆ ಮಾಡಿಕೊಂಡದ್ರಿಂದ ಇದ್ದಾರೆ. ಅಂದ್ರೆ ನಮ್ಮ ಒಳಗಿದ್ದದ್ದಕ್ಕಲ್ಲದು, ನಾರಾಯಣನ ಅನುಸರಣೆ ಮಾಡಿದ್ದಕ್ಕದ ಅಂತ ತಿಳಿಸಿಕೊಟ್ಟಿದ್ದಾರೆ. ಇದೊಂದು ಹೊಸ ಚಿಂತನೆ ಅಷ್ಟೇ. ತಿಳಿತಾ? ಕ್ಷೀರಾಬ್ಧಿ ಶಯನಂ ವಿಷ್ಣೋಃ ರೂಪಂ ಯತ್ ಪುರುಷಾಭಿಧಂ ಸಂಕರ್ಷಣಶ್ಚ ಪ್ರದ್ಯುಮ್ನಃ ತದಾಕಾರೌ ನೃಶಸ್ಥಿತೌ. ಆ ಕ್ಷೀರಸಾಗರದಲ್ಲಿರುವಂತಹ ನಾರಾಯಣನ ಪುರುಷಾಕಾರ ಏನಿದೆಯೋ ತದಾಕಾರದಲ್ಲಿ ಇದ್ದಾರೆ ಅಂತ ತಿಳ್ಕೊಳ್ರಿ.
ನಾರಾಯಣ ಅನಿರುದ್ಧೌತು ಪಶ್ವಾಕಾರೋ ಪಶುಸ್ಥಿತವು. ನಾರಾಯಣ ಅನಿರುದ್ಧ ಏನಿದ್ದಾರೆ ಪಶುವಿನ ಆಕಾರದಲ್ಲಿದ್ದು ಪಶುಗಳಲ್ಲಿ ಇದ್ದಾರೆ. ಕುದುರೆ ಇದ್ರೆ ಕುದುರೆ ಆಕಾರದಾಗ ಇರ್ತಾರ, ಆನೆ ಇದ್ರೆ ಆನೆ ಆಕಾರದಾಗ, ಒಂಟಿದ್ರೆ ಒಂಟಿ ಆಕಾರ, ಎತ್ತಿದ್ರೆ ಎತ್ತಿನ ಆಕಾರ. ನಾವು ಅವಾಗ ಹಿಂದಕ್ಕೆಲ್ಲ ಯಾವ್ಯಾವ ವಾಹನಗಳನ್ನ ಮಾಡ್ತಿದ್ವು, ಹೆಸರುಗತ್ತಿ ಇತ್ತು ಅವಾಗ, ಅದು ಅಶ್ವತರಿ ಅಂತ ಕರೀತಿದ್ರು. ಆ ಆಕಾರದಲ್ಲಿ ಯಾವ್ದ್ಯಾವ್ದು ವಾಹನ ಅಂತದ. ಮತ್ ನಾವೀಗ ಗಣಪತಿಯನ್ನ ಇಲಿ ವಾಹನ, ಮೂಷಕ ವಾಹನ ಅಂತ ಕರೀತಾರೆ. ಮೂಷಕದಲ್ಲಿ ಮೂಷಕ ರೂಪದಿಂದ ಇದ್ದಾರೆ. ಹಂಗೆ ಮತ್ತು ಜಿಂಕಿ ಅದು ಒಂದು ವಾಹನ. ಜಿಂಕಿ ಯಾರಿಗೆ ವಾಹನ ಅಂದ್ರೆ ವಾಯುದೇವ್ರಿಗೆ ವಾಹನ ಜಿಂಕಿ, ಮತ್ತು ಅದಾಕಾರದಿಂದ ಇದ್ದಾರೆ. ಹಂಸ ವಾಹನ ಅಂತ ಇದ್ದಾರೆ ನೋಡ್ರಿ ಮಿಸ್ಟರ್ ಧುಳ್ಕೆಡಚರ. ಹಂಸ ವಾಹನ ಯಾರು? ಬ್ರಹ್ಮದೇವರು. ಆ ಹಂಸದಲ್ಲಿ ಹಂಗೆ ಇದ್ದಾರೆ. ಅರ್ಥ ಆಯ್ತಾ? ಅಂದ ಮೇಲೆ ನೋಡ್ರಿ ನಿಮ್ಮ ಶಿಷ್ಯರು ಬಂದಾರ. ಅಂದ ಮೇಲೆ ಯಾರ್ಯಾರ ದೇವತೆಗಳು ಯಾವ ಯಾವ ವಾಹನವನ್ನು ಹತ್ತುಕೊಂಡು ಅಡ್ಡಾಡ್ತಾರೋ ಆಯಾ ವಾಹನ ರೂಪದಲ್ಲಿ ಇದ್ದಾರೆ. ಮರಿಬೇಡ್ರಿ ಯಾರವರು? ನಾರಾಯಣ ಅನಿರುದ್ಧೌತು ಪಶ್ವಾಕಾರೋ ಪಶುಸ್ಥಿತವು. ಹೌ ಹಂಗಾರ ತಳಗಿದ್ದವರೊಬ್ರು ಮೇಲಿದ್ದವರೊಬ್ರು, ಮೇಲೊಬ್ರು ಅಂತ ಆದ್ರು ಅಂತ ಗುಣಗಳಲ್ಲಿ ವ್ಯತ್ಯಾಸ ಆಗ್ತದೇನು ಅಂದ್ರೆ ಇಲ್ಲ. ಗುಣ ವೈಶೇಷ್ಯಾಭಾವೇನ ವಾಹನಾದಿಷು ಚರಣ ಮಾತ್ರಾತ್ ಅಧೀವ ಚರಂತಿ ಇತ್ಯಾದಾವಿವ ಶಬ್ದ. ಏನೋ ಗುಣಗಳಲ್ಲಿ ವಿಶೇಷ ಇಲ್ಲ, ವ್ಯತ್ಯಾಸ ಇಲ್ಲ. ಅದೇ ಸಮಸ್ಯೆ ನಾರಾಯಣನಲ್ಲೂ ಮತ್ತ ಪಶುಗಳಲ್ಲಿರುವಂತಹ ನಾರಾಯಣ ಅನಿರುದ್ಧನಲ್ಲೂ ಮನುಷ್ಯಾಕಾರದಲ್ಲಿ ಮನುಷ್ಯರಿರ್ತಕ್ಕಂತಹ ಪ್ರದ್ಯುಮ್ನ ಸಂಕರ್ಷನಲ್ಲಿಯೂ ಕೂಡ ಗುಣಗಳಲ್ಲಿ ವ್ಯತ್ಯಾಸವೇ ಇಲ್ಲ. ಗುಣಗಳಲ್ಲಿ ವ್ಯತ್ಯಾಸ ಇಲ್ಲದೆ ಇದ್ದದ್ರಿಂದಾಗಿ ಏನ್ ತಿಳಿಬಾರ್ದು ಅಂದ್ರೆ ಇವ್ರು ಏರ್ಯಾರ ಅವ್ರು ಹೊರಟಾರ, ಹಿಂಗ ಹೊಂಟಂಗ ಇಷ್ಟ ತಿಳ್ಕೊಬೇಕಂತ. ಇವ ಶಬ್ದ ಬಂದದ, ಇವ ಶಬ್ದ ಬಂದ ನೋಡ್ರಲ್ಲಿ. ಚರಣ ಮಾತ್ರಾತ್ ಅಧೀವ ಚರಂತಿ ಇತ್ಯಾದಾಯ ಶಬ್ದ. ಹೊರಟಂತೆ ಕಾಣಿಸ್ತಾರ ಇವ್ರ ಮೇಲೆ ಅವ್ರು ಏರ್ಕೊಂಡು. ಅಂದ್ರೆ ಈಗ ಏನ್ ಮಾಡಿದ್ರು ಶ್ರೀಮದಾಚಾರ್ಯರು, ಒಳಗಿನ ಪಿಕ್ಚರ್ ತೋರಿಸಿದ್ರು, ಕೆಳಗೆ ಕುದುರೆ ಅದ ಅಂತ ಇಟ್ಕೊಳ್ರಿ. ಆ ಕುದುರೆ ಒಳಗ ಯಾರಿದ್ದಾರೆ? ಅನಿರುದ್ಧ ನಾರಾಯಣ ಇದ್ದಾರೆ. ಏರಿದವನಲ್ಲಿ ಯಾರಿದ್ದಾರೆ? ಸಂಕರ್ಷಣ ಪ್ರದ್ಯುಮ್ನ ಇದ್ದಾರೆ. ಈಗ ಕುದುರೆ ಡಿಲೀಟ್ ಮಾಡಿಬಿಟ್ರು, ಏರಿದವನು ಡಿಲೀಟ್ ಮಾಡಿಬಿಟ್ರು ಶ್ರೀಮದಾಚಾರ್ಯರು. ಯಾರ ಮೇಲೆ ಯಾರು ಕೂತಾರ ಅಂದ್ರೆ ಅನಿರುದ್ಧ ನಾರಾಯಣನ ಮೇಲೆ ಪ್ರದ್ಯುಮ್ನ ಸಂಕರ್ಷಣ ಕೂತ್ಕೊಂಡಾರ ಅಂತ ಹೊಂಟಂಗೆ ಕಾಣಿಸ್ತಿರ್ತದ. ಯಾರು ನೋಡ್ತಾರ ಹಂಗ. ಅದಕ್ಕೆ ಸಂಚಾರ ಮಾಡಿ ಹಿಂಗ ತಿಳ್ಕೊಳ್ರಿ, ಹೊಂಟಂತೆ ಹಾಗೆ ಸಂಚಾರ ಮಾಡಿದವರಂತೆ ತಿಳಿದುಕೊಳ್ಳ್ರಿ ಅಂತ ಹೇಳಿದ್ದಾರೆ. ಇನ್ನು ಮುಂದಿನ ಪ್ರಕರಣ. ತಸ್ಯ ಯಃ ಆತ್ಮಾನಂ ಆವಿಸ್ತರಾಂ ವೇದ ಅಶ್ನುತೇಹ ಆವಿರ್ಭೂಯ ಓಷಧಿ ವನಸ್ಪತಯೋ ಯಚ್ಚ ಕಿಂಚ ಪ್ರಾಣಭೃತ ಸ ಆತ್ಮಾನಂ ಆವಿಸ್ತರಾಂ ವೇದ ಓಷಧಿ ವನಸ್ಪತಿಷು ಹಿರಸೋ ದೃಶ್ಯತೆ ಚಿತ್ತಂ ಪ್ರಾಣಭೃತ್ಸು ಪ್ರಾಣಭೃತ್ಸ್ವೇವ ತು ಏವ ಆವಿಸ್ತರಮಾತ್ಮಾ ತೇಷು ಹಿರಸೋಪಿ ದೃಶ್ಯತೆ ನ ಚಿತ್ತಮಿತರೇಷು ಪುರುಷೇಷು ತೇ ಪುರುಷೇ ತು ಏವ ಆವಿಸ್ತರಾಮಾತ್ಮಾ ಸ ಹಿ ಪ್ರಜ್ಞಾನೇನ ಸಂಪನ್ನತಮಃ ವಿಜ್ಞಾತಂ ವದತಿ ವಿಜ್ಞಾತಂ ಪಶ್ಯತಿ ವೇದಶ್ವಸ್ತನಂ ವೇದಲೋಕಾಲೋಕೌ ಮರ್ತೇನಾಮೃತಂ ಈಪ್ಸ್ಯತ್ಯೇವಂ ಸಂಪನ್ನಃ ಅಥ ಇತರೇಷಾಂ ಪಶೂನಾಮಶನಾಪಿಪಾಸ ಏವ ಅಭಿವಿಜ್ಞಾನಂ ನ ವಿಜ್ಞಾತಂ ವದಂತಿ ನ ವಿಜ್ಞಾತಂ ಪಶ್ಯಂತಿ ನ ವಿದುಶ್ವಸ್ತನಂ ನ ಲೋಕಾಲೋಕೌ ಏತಾವಂತೋ ಭವಂತಿ ಯಥಾ ಪ್ರಜ್ಞಂ ಹಿ ಸಂಭವಾಃ ಅಂತದ. ಇದೊಂದು ಮತ್ತೆ ಚಿಂತನೆ ಶುರುವಾಯ್ತೀಗ. ಏನಂತಾರ? ಎರಡು ತರಹದ ವ್ಯಕ್ತಿಗಳು ನಮ್ಮಲ್ಲೇ ಈಗ. ಅಂದ್ರೆ ಪ್ರಾಣಿಗಳು ನಾವು ಅಂದ್ರೆ ಹಂದಿ, ಕತ್ತಿ, ನಾಯಿ ಇವುಗಳು ಮತ್ತು ಮನುಷ್ಯರು, ಇವರೆರಡರಲ್ಲಿ ಇದ್ದ ಭಗವಂತನ ವಿಶೇಷ ರೂಪಗಳ ಚಿಂತನೆ ಶುರುವಾಗ್ತಾ ಇದೆ. ಯಾಕಂದ್ರೆ ನೋಡ್ರಿ, ಬಹಳ ಮಹತ್ವದ್ದು ತಾರತಮ್ಯ ಹೇಳಿಕ್ ಹೊರಟಾರ. ಕಲ್ಲು ಮೊದಲಾದವುಗಳು, ಗಿಡ ಮರಗಳು, ಪ್ರಾಣಿ ಪಕ್ಷಿಗಳು, ನಾವು, ಇಲ್ಲಿ ಎಷ್ಟೂ ಕಡೆಗಳಲ್ಲೂ ಭಗವಂತನ ಸನ್ನಿಧಾನ ವ್ಯತ್ಯಾಸ ಇರ್ತದ. ಉದಾಹರಣೆ ಏನು ಅಂದ್ರೆ, ಆಲೋಚನಾ ಶಕ್ತಿ ಕಲ್ಲಿಗಿರಂಗಿಲ್ಲ, ಪ್ರಾಣಿಗಿರ್ತಾವ. ಅವಕ್ಕಿಂತ ಹೆಚ್ಚಿನ ಶಕ್ತಿ ನಮಗಿರ್ತಾವ. ಹಿಂಗ ನೋಡಿದಾಗ ಅಲ್ಲಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿದ್ದುದರಿಂದಲೇನೆ ಹೀಗೆ ನಮ್ಮಲ್ಲಿ ಬದಲಾವಣೆಗಳಾಗ್ತವ ಅಂತ ವ್ಯವಸ್ಥೆ ಮಾಡ್ಯಾರ. ಅರ್ಥ ಆಯ್ತಾ? ಭಗವಂತನ ಸನ್ನಿಧಾನ ಕಲ್ಲಿನಲ್ಲೂ ಅದ, ನಮ್ಮಲ್ಲೂ ಅದ. ನಮ್ಮಲ್ಲಿ ಆ ಸನ್ನಿಧಾನದಲ್ಲಿ ವಿಶೇಷ ಎಷ್ಟದ ಅಂದ್ರೆ ಆಲೋಚನಾ ಶಕ್ತಿ ಅದ, ಮನಸ್ಸು ಕರಗುತ್ತದ. ಪ್ರಾಣಿಗಳಿಗೆ ವಿಚಾರ ಮಾಡೋ ಶಕ್ತಿ. ವಿಚಾರ ಮಾಡೋದಂದ್ರೆ ನಾಳಿನ ನಾಡ್ದಿಂದೆಲ್ಲ ಅಲ್ಲ, ಹಿಂಗ್ ಹೋಗ್ಬೇಕೋ ಬ್ಯಾಡೋ, ತಿನ್ಬೇಕೋ ಬ್ಯಾಡೋ, ಗಾಡಿ ಬಂದ್ರೆ ಸರಿದು ಹೋಗ್ತಾವ, ಹಾರನ್ ಕೇಸಿದ್ರೆ ಓಡಿ ಹೋಗ್ತಾವ, ಹಿಂಗೆಲ್ಲ ಆಗ್ತಾವಲ್ಲ. ಮತ್ತೆ ಇಷ್ಟೆಲ್ಲವೂ ಸೂಕ್ಷ್ಮಾಂಶಗಳ ಬರಲ್ಲವ ಅಲ್ಲ ಅಂತ ಆ ಚಿಂತನೆಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಹೊರಟಾರ. ಸರಿನಾ? ಓದೋಣ ನಡ್ರಿ ಮುಂದಿನ ಏನಂತಾರ. ಅಲ್ಲ ಏನಂತಾರ ಅಂದ್ರೆ ಅವ್ರು ಏನಂತಾರ ಅಂತ ಓದೋಣ ಅಂತ ಹೇಳಿದ ಅಷ್ಟ ಕೆಲಸ. ಸರಿ ಬರ್ರಿ, ಏನಂತಾರ ಅಂತಂದ್ರೆ ಸರಿ ಸರಿ ಹಾ ಸರಿ. ಯಹ ಯಾರು ತಸ್ಯ ಆತ್ಮಾನಂ ಆವಿಸ್ತರಾಂ ವೇದ. ಸರಿ.
ಯಹ ಯಾರು ತಸ್ಯ ಆ ಭಗವಂತನ ಆತ್ಮಾನಂ ಆವಿಸ್ತರಾಂ ವೇದ ಭಗವಂತನ ವಿಶೇಷವಾದ ಏನದು ವಿಭೂತಿ ರೂಪಗಳನ್ನು ಅಂದ್ರೆ ತಾರತಮ್ಯದಿಂದ ಆವಿರ್ಭಾವ ತಿರೋಭಾವ ಆವಿರ್ಭಾವಂ ತಾರತಮ್ಯಾದ್ ಯೋವೇದ ಪರಮಾತ್ಮನಃ ಮೇಲಿನ ವ್ಯಕ್ತಿಗಳಲ್ಲಿ ಭಗವಂತನ ಆವಿರ್ಭಾವ ಸನ್ನಿಧಾನ ಹೆಚ್ಚದ ಕೆಳಗಿನವರಲ್ಲಿ ಕಡಿಮೆದ ಅಂತ ಯಾರು ತಿಳ್ಕೋತಾನೋ ಏನಾಗ್ತದ ವೇದ ಅಶ್ನುತೇಹ ಆವಿರ್ಭೂಯ ಓಷಧಿ ವನಸ್ಪತಯೋ ಯಚ್ಚ ಕಿಂಚ ಪ್ರಾಣಭೃತ ಭಗವಂತ ತಾನು ಆವಿರ್ಭೂತನಾಗಿ ಓಷಧಿ ವನಸ್ಪತಿಗಳಲ್ಲೂ ಹಾಗೂ ಎಚ್ಚ ಕಿಂಚ ಪ್ರಾಣಭೃತ ನಮ್ಮಲ್ಲೂ ಕೂಡ ಆವಿರ್ಭೂತನಾಗಿ ಇರ್ತಾನ ಸ ಆತ್ಮಾನಂ ಆವಿಸ್ತರಾಂ ವೇದ ಅವನೇ ಭಗವಂತನ ವಿಭೂತಿ ರೂಪಗಳನ್ನು ತಿಳಿದುಕೊಂಡಂತೆ ಮೊದಲೇನು ವೇದ ಪ್ರತಿಜ್ಞಾ ಮಾಡ್ಲಿಕ್ಕತ್ತದ ಆ ಭಗವಂತನ ವಿಭೂತಿಗಳನ್ನು ತಿಳ್ಕೊಳ್ರಿ ತಾರತಮ್ಯಾನುಸಾರವಾಗಿ ಭಗವಂತ ನಾವು ತಾರತಮ್ಯ ಉಳ್ಳವರಾದ್ರಿಂದ ನಮ್ಮಲ್ಲಿ ಭಗವಂತನು ತನ್ನ ಸಾಮರ್ಥ್ಯವನ್ನ ವ್ಯಕ್ತಗೊಳಿಸ್ತಾ ಇದ್ದಾನ ಇದೇ ದೇವರ ದೊಡ್ಡ ವೈಭವ ನಾವೇನ್ ಮಾಡ್ತಿರ್ತೀವಿ ನಮ್ಮ ಸಾಮರ್ಥ್ಯ ಎಷ್ಟಿದೆಯೋ ಅದನ್ನು ಎಲ್ಲಾ ಕಡೆಗೂ ಉಪಯೋಗಿಸ್ತಿರ್ತೀವಿ ನಾವು ಇದು ನಮ್ಮ ದಡ್ತನ ಎಲ್ಲಿ ಎಷ್ಟು ಬಳಸ್ಬೇಕು ಎಷ್ಟು ಬಳಸಬಾರದು ಅಂತ ಗೊತ್ತಿರಂಗಿಲ್ಲ ಬಳಸಿಬಿಡ್ತೀವಿ ದೇವರ ಮಾತ್ರ ಹಂಗಲ್ಲ ಕಲ್ಲುಗಳು ಪ್ರಾಣಿ ಪಕ್ಷಿಗಳು ಮರಗಳು ಮನುಷ್ಯರು ಎಲ್ಲೆಲ್ಲ ಕಡೆಗೆ ಇದ್ರೂ ಕೂಡ ಎಷ್ಟೆಷ್ಟು ಎಲ್ಲೆಲ್ಲಿ ಬಳಸಬೇಕು ಅಷ್ಟಷ್ಟೇ ಅಲ್ಲಲ್ಲಿ ಬಳಸ್ತಾರೆ ಅಂತ ತಿಳಿಯಬೇಕು ಓಕೆನಾ ನೋಡ್ರಿ ಓಷಧಿ ವನಸ್ಪತಿಷು ರಸೋಹಿ ದೃಶ್ಯತೆ ನೋಡ್ರಿ ಬಹಳ ಆಶ್ಚರ್ಯ ಓಷಧಿ ವನಸ್ಪತಿಗಳಲ್ಲಿ ರಸ ಕಾಣಿಸ್ತದ ಅಂತಂದ್ರೆ ಅದರೊಳಗಿನ ಒಂದು ನಮಗ ಹೃದಯ ದ್ರವೀಭಾವ ಮನಸ್ಸು ಕರಗುವಿಕೆ ಇತ್ಯಾದಿಗಳೆಲ್ಲವೂ ಅದರಲ್ಲಿ ಕಾಣಿಸ್ತದೆ ಸರಿ ಆಯ್ತಾ ದ್ರವದ ಉತ್ಪತ್ತಿ ಅಂತಂತಾರೆ ದ್ರವದ ಉತ್ಪತ್ತಿ ಔಷಧಿ ವನಸ್ಪತಿಗಳಲ್ಲಿ ಕಾಣಿಸ್ತದೆ ಇನ್ನ ಪ್ರಚಿತ್ತಂ ಪ್ರಾಣಭೃತ್ಸು ಈ ಶ್ವಾಸೋಚ್ಛ್ವಾಸ ಮಾಡುವಂಥವರಲ್ಲಿ ಚಿತ್ತ ಮನಸ್ಸು ಕಾಣಿಸ್ತದೆ ಅವುಗಳಲ್ಲಿ ದ್ರವ ಪದಾರ್ಥಗಳ ಉತ್ಪತ್ತಿ ಕಾಣಿಸ್ತದೆ ಯಾವುಗಳಲ್ಲಿ ಕಾಣಿಸಂಗಿಲ್ಲ ಕಲ್ಲು ಮೊದಲಾದವುಗಳು ಕಾಣಿಸಂಗಿಲ್ಲ ಪ್ರಾಣಿ ಮೊದಲಾದವುಗಳು ಕಾಣಿಸ್ತದೆ ಇವುಗಳಲ್ಲಿ ಕಾಣಿಸ್ತದೆ ಅಂತ ಹಿಂಗೆ ಹೇಳ್ಯಾರ ಔಷಧಿ ವನಸ್ಪತಿಗಳಲ್ಲಿ ದ್ರವ ಪದಾರ್ಥದ ಉತ್ಪತ್ತಿ ಅದ ಕಲ್ಲು ಮೊದಲಾದವುಗಳಲ್ಲಿ ದ್ರವ ಪದಾರ್ಥಗಳ ಉತ್ಪತ್ತಿ ಇಲ್ಲ ಹಿಂಗಾಗಿ ಕಲ್ಲುಗಳಿಗಿಂತಲೂ ಹೆಚ್ಚು ಸನ್ನಿಧಾನ ಔಷಧಿ ವನಸ್ಪತಿಗಳಲ್ಲಿ ಅಲ್ಲಿಕ್ಕಿಂತ ಹೆಚ್ಚು ಏನ್ ಕಾಣಿಸ್ತದ ಅಂತಂದ್ರೆ ಜಂಗಮ ಪ್ರಾಣಿಗಳಲ್ಲಿ ದ್ರವೋತ್ಪತ್ತಿಯೂ ಕಂಡು ಬರ್ತದೆ ಚಿತ್ತೋತ್ಪತ್ತಿ ಕಂಡು ಬರ್ತದೆ ಔಷಧಿ ವನಸ್ಪತಿಗಳಲ್ಲಿ ಚಿತ್ತ ಇಲ್ಲ ನೆನಪಿಟ್ಟುಕೊಳ್ರಿ ಅದರಲ್ಲಿ ಇಲ್ಲ ಪ್ರಾಣಭೃತ್ಸು ತ್ವೇವ ಆವಿಸ್ತರಂ ಆತ್ಮ ತೇಷು ರಸೋಪಿ ದೃಶ್ಯತೆ ನ ಚಿತ್ತಂ ಇತರೇಷು ಗಿಡ ಮರಗಳಲ್ಲಿ ಚಿತ್ತ ಇಲ್ಲ ಪುರುಷೇತು ಏವ ಆವಿಸ್ತರಾಮಾತ್ಮ ಪುರುಷರಲ್ಲಿ ಮಾತ್ರ ವಿಶೇಷವಾಗಿ ಭಗವಂತನ ಸನ್ನಿಧಾನ ಯಾಕ ಸಹಿ ಪ್ರಜ್ಞಾನೇನ ಸಂಪನ್ನತಮಃ ಅವ ಜ್ಞಾನದಿಂದ ಕೂಡಿಕೊಂಡಾನ ಗೊತ್ತಾಯ್ತಾ ಅವೇನಾಗ್ಯಾನ ಪ್ರಜ್ಞಾನೇನ ಸರಿ ಗೊತ್ತಾತೇನ್ರಿ ಏನಂತ ತಿಳ್ಕೊಂಡು ಹೇಳಿ ಪ್ರಜ್ಞಾನೇನ ಸಂಪನ್ನತಮಃ ಪುರುಷರಲ್ಲಿ ವಿಶೇಷವಾದ ಜ್ಞಾನದಿಂದ ಕೂಡ್ಕೊಂಡಾನ ಅದ್ ಹೆಂಗ್ ಗೊತ್ತಾತು ಅಂದ್ರ ವಿಜ್ಞಾತಂ ವದತಿ ವಿಜ್ಞಾತಂ ಪಶ್ಯತಿ ತಿಳಿದದ್ದನ್ನ ಆಡ್ತಾನ ತಿಳ್ಕೊಂಡದ್ದನ್ನ ನೋಡ್ತಾನ ನಾಳಿದನ್ಸತೆ ಕೇಳ್ತಾನ ಇದೆಲ್ಲವೂ ಅವನಲ್ಲಿರುವಂತಹ ಬುದ್ಧಿಶಕ್ತಿಯ ಕೆಲಸ ಅಂತ ತಿಳ್ಕೊಳ್ರಿ ವೇದ ಲೋಕಾಲೋಕವು ಸಂಸಾರ ಮೋಕ್ಷದ ಬಗ್ಗೆ ಸ್ವರ್ಗ ನರಕದ ಬಗ್ಗೆ ಶಾಸ್ತ್ರಗಳಿಂದ ತಿಳ್ಕೋತಾನ ಮರ್ತೇನ ಅಮೃತಮೀಪ್ಸ್ಯತ್ತೇವಂ ಸಂಪನ್ನ ಈ ಶರೀರದಿಂದ ಮೋಕ್ಷ ಪಡಿಬೇಕು ಅಂತ ಪ್ರಯತ್ನ ಮಾಡ್ತಾನ ಇದೆಲ್ಲವೂ ಅವನ ಜ್ಞಾನದ ಪ್ರಭಾವವೇ ಅಲ್ಲವೇನ್ ಮತ್ತ ಅವನಲ್ಲಿ ಜ್ಞಾನ ಇದ್ದಿದ್ದಿಲ್ಲ ಅಂದ್ರೆ ಹೆಂಗಾಗ್ತದ ಇನ್ನ ಅಥ ಇತರೇಶಾಂ ಇನ್ನು ಉಳಿದ ಪ್ರಾಣಿಗಳಿದ್ದಾರಲ್ಲ ಪಶೂನಾಂ ಅವರಿಗೆ ಅಶನಾ ಪಿಪಾಸೇವ ಅಭಿವಿಜ್ಞಾನಂ ಹಸಿವಿನ ಹೇಳಿಕೆ ಆಗ್ತದ ಅಂತ ಇಷ್ಟ ತಿಳಿತದ ಹೊರತಾಗಿ ಉಳಿದ ತಿಳಿಯೋದಿಲ್ಲ ನ ವಿಜ್ಞಾತಂ ವದಂತಿ ಅವು ಪಾಪ ತಿಳ್ಕೊಂಡಿರ್ತದೆ ಹೇಳಿಕ್ ಬರುವುದಿಲ್ಲ ನ ವಿಜ್ಞಾತಂ ಪಶ್ಯಂತಿ ಅವೇನ್ ನೋಡಿರ್ತಾವ ಮತ್ ನೋಡ್ಲಿಕ್ಕೆ ಆಗಿಲ್ಲ ನ ವಿದುಶ್ವಸ್ತನಂ ನ ಲೋಕಾಲೋಕವು ನಾಳೆ ಏನಾಗ್ತದ ಅಂತ ಗೊತ್ತಾಗಿಲ್ಲ ಸ್ವರ್ಗ ನರಕಗಳ ಬಗ್ಗೆ ಪರಿಚಯ ಇಲ್ಲ ಏತಾವಂತೋ ಭವಂತಿ ಇಷ್ಟೇ ಇರ್ತಾವ ಯಥಾ ಪ್ರಜ್ಞಂ ಹಿ ಸಂಭವಾಹ ಅವ್ರಿಗೆ ಎಷ್ಟೆಷ್ಟು ಬುದ್ಧಿ ಇರ್ತದೋ ಅಷ್ಟಷ್ಟು ಹುಟ್ಕೊಂಡಿರ್ತಾರ ಅಂತ ತಿಳಿಸಿಕೊಟ್ಟಿದ್ದಾರೆ ಸರಿ ಆಯ್ತಾ ಏನಾಯ್ತು ಈ ಭಾಗ ಈ ಭಗವಂತನು ಎಲ್ಲ ವಸ್ತುಗಳಲ್ಲೂ ಕೂಡ ಅವರವರ ಸ್ವಭಾವಕ್ಕನುಗುಣವಾಗಿ ತಾರತಮ್ಯದಿಂದಲೇ ಪ್ರಕಟನಾಗ್ತಾನೆ ಆದಾಗ ಹಂಗ ಉಪಾಸನೆ ಮಾಡುವಂತಹ ವ್ಯಕ್ತಿ ಆ ಭಗವಂತನ ಪ್ರೀತಿ ಪಾತ್ರರಾಗ್ತಾನೆ ನೋಡ್ರಿ ಔಷಧಿ ವನಸ್ಪತಿಗಳು ಜಂಗಮ ಪ್ರಾಣಿಗಳೆಲ್ಲ ಅವ ಅಂದ್ರ ಏನವು ಸಂಚಾರ ಮಾಡುವಂತಹದ್ದು ಸಂಚಾರ ಮಾಡದೇ ಇರುವಂತಹದ್ದು ಎಲ್ಲ ಪ್ರಾಣಿಗಳವ ಒಂದ ನಿಮಿಷ
ಹಾ ಅದಕ್ಕೆ ಹೇಳ್ತಾರ ಪ್ರಾಣಭೃತ ಔಷಧಿ ವನಸ್ಪತಿಗಳೇನವೋ ಅವಕ್ಕಿಂತ ಚೇಷ್ಟೆ ಉಳ್ಳಂತಹ ಜಂಗಮಗಳಲ್ಲವ ಅವುಗಳಿಗಿಂತ ಶಿಲಾದಿಗಳಿಗಿಂತ ಹೆಚ್ಚು ಅವುಗಳಲ್ಲಿ ಭಗವಂತ ಆವಿರ್ಭೂತನಾಗಿದ್ದಾನೆ. ಇವುಗಳನ್ನ ಸನ್ನಿಧಾನ ತಾರತಮ್ಯವನ್ನು ತಿಳ್ಕೊಳ್ಬೇಕು. ಹಾ ಹೆಂಗೆ ತಿಳಿತದ ಅಂತ ಪ್ರಶ್ನೆ. ಅಂದ್ರೆ ಏನಾಯ್ತು, ಭಗವಂತನು ಸರ್ವ ಪದಾರ್ಥಗಳನ್ನು ಸೃಷ್ಟಿ ಮಾಡಿ ಅವುಗಳಲ್ಲಿ ತನ್ನ ಸನ್ನಿಧಾನ ಇಟ್ಟಾಗ ಕಲ್ಲು ಮೊದಲಾದವುಗಳಿಗಿಂತಲೂ ಮತ್ತ ಗಿಡ ಮರಗಳು ಅವುಗಳಿಗಿಂತಲೂ ಪ್ರಾಣಿ ಪಕ್ಷಿಗಳು ಅವುಗಳಿಗಿಂತಲೂ ಮನುಷ್ಯರು ಹೆಂಗ್ ಗೊತ್ತಾಗ್ತದ ಅಂದ್ರೆ ಬುದ್ಧಿ ಇರುವಿಕೆ ಬುದ್ಧಿ ಇಲ್ಲದೆ ಇರುವಿಕೆ ದ್ರವೋತ್ಪತ್ತಿ ರಾಹಿತ್ಯ ಇವುಗಳಿಂದ ನಾವು ತಾರತಮ್ಯವನ್ನು ತಿಳಿಬೇಕು. ಕಲ್ಲಿನಲ್ಲಿ ಏನಿಲ್ಲ, ಸುಮ್ಮನೆ ತಣ್ಣಗಿರ್ತಾವ. ಗಿಡ ಮರಗಳಲ್ಲಿ ದ್ರವೋತ್ಪತ್ತಿ ಆಗ್ತದ, ಅವಕ್ಕೂ ಚಿತ್ತ ಅದ. ಆಮೇಲೆ ಪ್ರಾಣಿಗಳಲ್ಲಿ ಹಸಿವಿನ ಎಣಿಕೆಗಳು ಭಯಗಳವ. ಮನುಷ್ಯನಲ್ಲಿ ನಾಳೇನು ನಾಡದೇನು ಅಂತ ತಿಳ್ಕೊಳ್ಳುವಂತಹ ಸಾಮರ್ಥ್ಯ ಅದ. ಇವೆಲ್ಲವೂ ಏನ್ ತಿಳಿತದ ಅಂದ್ರೆ ಭಗವಂತ ಅವರಲ್ಲಿ ತಾರತಮ್ಯದಿಂದ ಇದ್ದಾನ ಅಂತ ತಿಳಿತದ. ಇದರ ಮುಂದೆ ಇದರ ವಿವರಣೆ ಅದ. ಮತ್ತ ನಾಳೆ ನೋಡಂತ. ಶ್ರೀಕೃಷ್ಣಾರ್ಪಣಮಸ್ತು.